dear students. So we were discussing linear differential equations, right? ಅದರಲ್ಲಿ ಪರ್ಟಿಕ್ಯುಲರ್ಲಿ ಎಕ್ಸಸೈಸ್ ಅಲ್ಲಿ 8 ಕ್ವಶನ್ಸ್ ಮುಗ್ದಿದ್ವು. ಇವತ್ತಿನ ಕ್ಲಾಸಲ್ಲಿ ನಾವು 9th ಕ್ವಶನ್ ಇಂದ ಕಂಟಿನ್ಯೂ ಮಾಡೋಣ ಆ್ಯಂಡ್ ವಿಲ್ ಕಂಪ್ಲೀಟ್ ದಿಸ್ ಎಕ್ಸಸೈಸ್. ಇದೇ ಲಾಸ್ಟ್ ಎಕ್ಸಸೈಸ್ ಅಲ್ವಾ, ಈ ಚಾಪ್ಟರ್ ಮುಗಿದ್ಬಿಡುತ್ತೆ. ದೆನ್ ಓನ್ಲಿ ಪ್ರಾಬಬಿಲಿಟಿ ಇಸ್ ದ ಚಾಪ್ಟರ್ ವಿಚ್ ಇಸ್ ರಿಮೈನಿಂಗ್ ಎಲ್ಲ ಸೆಕೆಂಡ್ ಪಿ ಚಾಪ್ಟರ್ಸ್ ಮುಗಿದಿದ್ದಾವೆ. ಓಕೆನಾ? ಸೊ ನಿಮಗೆ ಲಿಂಕ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಪ್ರೀವಿಯಸ್ ವೀಡಿಯೋಸ್ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಆ ವೀಡಿಯೋಸ್ನ ವಾಚ್ ಮಾಡಿ. ಯಾಕಂದರೆ ಡೈರೆಕ್ಟಾಗಿ ಬಂದರೆ ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಥಿಯರಿ ಹೇಳಿರ್ತೀನಿ, ನಿಮಗೆ ಗೊತ್ತೇ ಇರಲ್ಲ. ಹಾಗಾಗಿ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚಾಪ್ಟರ್ ನೇಮ್ ಆ್ಯಂಡ್ ಪ್ಲೇ ಲಿಸ್ಟ್. ಸೊ ಆ ಪ್ಲೇ ಲಿಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಎಲ್ಲ ಲೆಕ್ಚರ್ಸು, ಆ ಚಾಪ್ಟರ್ ರಿಲೇಟೆಡ್ ಎಲ್ಲ ಲೆಕ್ಚರ್ಸು ಆರ್ಡರ್ ವೈಸ್ ಬರುತ್ತೆ. ಆರ್ಡರ್ ವೈಸ್ ವಾಚ್ ಮಾಡಿ ಆ್ಯಂಡ್ ಟೇಕ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಇಟ್. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಗೆಟ್ ಸ್ಟಾರ್ಟೆಡ್. ಲೆಟ್ ಮಿ ಟೇಕ್ ದ ಶೀಟ್ ಆ್ಯಂಡ್ ಟೆಕ್ಸ್ಟ್ ಬುಕ್ ರಿಮೂವ್ ಮಾಡಿಬಿಡೋಣ ಇಲ್ಲಿಂದ. Okay, so coming to question number 9. Question number 9 ಏನಿದೆ? x into dy by dx plus y minus x plus xy into cot x is equal to 0. One more thing is x is not equal to 0. Okay, just ಟೆಕ್ಸ್ಟ್ ಬುಕ್ ತೆಗೆದುಬಿಡೋಣ, ಈಸಿ ಆಗುತ್ತೆ. ಹೋಪ್ ಸೊ ಇಟ್ ಇಸ್ ವಿಸಿಬಲ್. ಫಸ್ಟ್ ಆಫ್ ಆಲ್ ಗಿವನ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಹೌದಲ್ವಾ? ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು ಅಂತ ಅಂದರೆ ನಾನೇನು ಹೇಳಿದ್ದೀನಿ, ಹೇಗಿರಬೇಕು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ ಟು ಕ್ಯೂ. ಹೌದಾ? ವೈ ಜೊತೆ ಏನು ಅಟ್ಯಾಚ್ ಆಗಿದೆ ಅದು ನಿಮಗೆ ಪಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಆ ಕಡೆ ಸೈಡ್ ಏನಿದೆ ಅದು ಕ್ಯೂ. ಡಿ ವೈ ಬೈ ಡಿ ಎಕ್ಸ್ ಜೊತೆಗೆ ಏನೂ ಇರಬಾರ್ದು. ಏನಾರ ಇದ್ದರೆ ಆ ಫುಲ್ ಇಕ್ವೇಷನ್ ಅದರಿಂದ ಡಿವೈಡ್ ಮಾಡಿದ್ರೆ ಕಂಪ್ಲೀಟಾಗಿ ವ್ಯಾನಿಷ್ ಆಗುತ್ತದು, ಹೌದಲ್ವಾ? ಸೊ ದಟ್ ಈಸ್ ವಾಟ್ ವಿ ವಾಂಟ್. ನೌ ಸಿ, ಈಗ ಡಿ ವೈ ಬೈ ಡಿ ಎಕ್ಸ್ ಜೊತೆಗೆ ಏನು ಇರಬಾರ್ದು ಅಂದರೆ ಏನಿದೆ ಇಲ್ಲಿ? ಎಕ್ಸ್ ಇದೆ. ಸೊ ವಿಲ್ ಡೂ ಒನ್ ಥಿಂಗ್, ಡಿವೈಡ್ ದ ಹೋಲ್ ಇಕ್ವೇಷನ್ ಬೈ ಎಕ್ಸ್. ದೆನ್ ವಾಟ್ ವಿಲ್ ಯು ಗೆಟ್? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಮೈನಸ್ 1 ಪ್ಲಸ್ ವೈ ಇಂಟು ಕಾಟ್ ಎಕ್ಸ್. ಕರೆಕ್ಟ್ ಇದೆಯಾ? ಇಲ್ಲಿ ಎಕ್ಸ್ ವ್ಯಾನಿಷ್ ಆಗುತ್ತೆ, ಇದು ಎಲ್ಲ ಕ್ಯಾನ್ಸಲ್ ಔಟ್ ಆಗಿ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ಪು, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರಬೇಕು ಅಂತ ಅಂದರೆ ನನಗೇನಿರಬೇಕು? ಡಿ ವೈ ಬೈ ಡಿ ಎಕ್ಸ್ ಅಂತೂ ಓಕೆ, ವೈ ಜೊತೆ ಪಿ ಇರಬೇಕು. ರಿಮೈನಿಂಗ್ ವಿಚ್ ಇಸ್ ಫ್ರೀ ಫ್ರಮ್ ವೈ ಅದು ಈಸ್ ಈಕ್ವಲ್ ಟು ಆ ಕಡೆ ಸೈಡ್ ಇರಬೇಕು. ಸೊ ಯಾವುದಿದೆ? ವೈ ಇಲ್ಲದೆ ಇರುವಂಥ ಟರ್ಮ್ ಅಂದರೆ -1. ಅದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? +1 ಆಗುತ್ತೆ, ಹೌದಾ? ರೈಟ್. ಸೊ ವಾಟ್ ವಿಲ್ ಯು ಗೆಟ್? ಡಿ ವೈ ಬೈ ಡಿ ಎಕ್ಸ್ ಆ್ಯಂಡ್ ಇಲ್ಲಿ ವೈ ಇದೆ, ಈ ಟರ್ಮಲ್ಲಿ ವೈ ಕಾಮನ್ ತೆಗೀರಿ. ಸೊ ದಟ್ ನಮಗೆ ಪಿ ವ್ಯಾಲ್ಯೂ ಸಿಗುತ್ತೆ, ಹೌದಾ? 1/x ಪ್ಲಸ್ ಕಾಟ್ ಎಕ್ಸ್. ಕರೆಕ್ಟ್ ಇದೆಯಾ? ಇವೆರಡೂ ಟರ್ಮ್ಸಲ್ಲಿ ವೈ ಇದೆ, ವೈ ಕಾಮನ್ ತೆಗೆದೆ, ಇಸ್ ಈಕ್ವಲ್ ಟು -1 ಈ ಕಡೆ ಬಂದರೆ ಏನಾಯಿತು? +1. ಓಕೆ, ರೈಟ್. ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಇಲ್ಲಿ? ಆಲ್ ರೈಟ್. ಓಕೆ, ನೌ ದಿಸ್ ಈಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ರೈಟ್? ಸೊ ಐ ಕ್ಯಾನ್ ಕಂಪೇರ್ ಆ್ಯಂಡ್ ಐ ಕ್ಯಾನ್ ರೈಟ್ ವಾಟ್ ಈಸ್ ಪಿ ವ್ಯಾಲ್ಯೂ? ಪಿ ಈಸ್ ಈಕ್ವಲ್ ಟು 1/x ಪ್ಲಸ್ ಕಾಟ್ ಎಕ್ಸ್. ವಾಟ್ ಈಸ್ ಕ್ಯೂ ವ್ಯಾಲ್ಯೂ? ಇಟ್ ಈಸ್ 1, ರೈಟ್? ಈಗೇನು ಕಂಡುಹಿಡಿತೀರಾ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಹೌ ಡು ಯು ಫೈಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಇ ಇಂಟು ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ರೈಟ್? ಸೊ ಏನಾಗುತ್ತೆ? ಇ ಇಂಟು ಇಂಟೆಗ್ರಲ್ ಪಿ ಅಂದರೆ 1/x ಪ್ಲಸ್ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್. ಕರೆಕ್ಟ್ ಇದೆಯಾ? ರೈಟ್. ಸೊ 1/x ಅಂತೂ ನಮಗೆ ಗೊತ್ತಿದೆ, ಏನಾಗುತ್ತೆ? ಲಾಗ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂದು ಲಾಗ್ ಸೈನ್ ಎಕ್ಸ್, ಹೌದಿಲ್ಲ? ಈಗ ಇದನ್ನು ಬೇಸಸ್ ಸಪ್ರೇಟ್ ಮಾಡ್ಕೋಬೋದಾ ನಾವು? ಎಸ್ ಆರ್ ನೋ? ಈಸಿಲಿ. ಅಥವಾ ಇನ್ನೂ ಸಿಂಪಲ್ಲು ಲಾಗ್ ಎ ಪ್ಲಸ್ ಲಾಗ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ಲಾಗ್ ಎ ಬಿ ಆಗುತ್ತೆ ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್. ಕರೆಕ್ಟಾ? ಐ ಟೋಲ್ಡ್ ಯು, ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಎಕ್ಸ್ಪೋನೆನ್ಷಿಯಲ್ ಲಾಗರಿದಮ್ಮು ಇನ್ವರ್ಸ್ ಆಫ್ ಈಚ್ ಅದರ್ ಇರ್ತಾವೆ, ಹೌದಾ? ದೇರ್ಫೋರ್ ಇದು ಕ್ಯಾನ್ಸಲ್ ಔಟ್ ಆಗಿ ನಿಮಗೆ ಉಳಿಯೋದೇನು? ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ಫೈನಲಿ ಯುವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಓಕೆ, ಸೊ ಸೊಲ್ಯೂಷನ್ ಹೇಗೆ ಕಂಡುಹಿಡಿತೀರಾ? ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ದ ಸೊಲ್ಯೂಷನ್ ಆಫ್ ದ given differential equation is ಏನಿದೆ? y into integrating factor is equal to integral q into integrating factor into dx plus ಕಾನ್ಸ್ಟೆಂಟ್. ಕರೆಕ್ಟಾ? ಬರೀರಿ. y into integrating factor ಏನಿದೆ? x into sin x is equal to integral q ಅಂದರೆ ಏನಿದೆ? 1. ಸೊ leave it. x into sin x
dx plus c. Correct? Q into integrating factor. Q value 1. So ignore. 1 into anything is that anything, right? Next, y into x sin x. Okay, this is equal to ಏನು ಮಾಡ್ತೀರಾ ಇದನ್ನ ಬೈ ಪಾರ್ಟ್ಸ್ ಅಪ್ಲೈ ಮಾಡಬಹುದಾ? ಡೆಫಿನೆಟ್ಲಿ ವಿ ಕ್ಯಾನ್. ಬೈ ಪಾರ್ಟ್ಸ್ ಅಲ್ಲಿ ನಾನು ರೂಲ್ಸ್ ಹೇಳ್ಕೊಟ್ಟಿದ್ದೆ ನಿಮಗೆ ಆಲ್ರೆಡಿ ಇಂಟಿಗ್ರೇಷನ್ ಚಾಪ್ಟರ್ ಅಲ್ಲಿ. ಎಕ್ಸ್ ಸೈನ್ ಎಕ್ಸ್ ಅಂತ ಅಂದ್ರೆ ಐಲೇಟ್ ರೂಲ್, ಐಲೇಟ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಸ್ಟ್ ಪ್ರಿಫರೆನ್ಸು, ಲಾಗರಿದಮಿಕ್ ಸೆಕೆಂಡು, ಆಲ್ಜಿಬ್ರಾಯಿಕ್, ಟ್ರಿಗ್ನೋಮೆಟ್ರಿಕ್, ಎಕ್ಸ್ಪೋನೆನ್ಷಿಯಲ್. ಸೊ ಫಸ್ಟ್ ಪ್ರಿಫರೆನ್ಸ್ ಆಲ್ಜಿಬ್ರಾಯಿಕ್ ಇದಕ್ಕೆ, ಹಂಗಂದ್ರೆ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಇದು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ, ಹೌದಾ, ಇಂಟಿಗ್ರೇಷನ್ ಚಾಪ್ಟರ್ ಮಾಡಿದಾಗ, ರೈಟ್? So first function into integration of sin x is, what is integration of sin x? Minus cos x. Okay, minus integral of differentiation of cos first function ಅಂದ್ರೆ x in differentiation 1 ಬಿಟ್ಟಾಕಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ದಿಸ್ ಆಲ್ರೆಡಿ ಮೈನಸ್ ಕಾಸ್ ಎಕ್ಸ್, ಸೊ ಇಲ್ಲಿ ಒಂದು ಮೈನಸ್ ಇದೆ, ಪ್ಲಸ್ ಮಾಡೋಣ ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ವಾಟ್ ವಿಲ್ ಯು ಗೆಟ್? y ಇಂಟು ಎಕ್ಸ್ ಸೈನ್ ಎಕ್ಸ್ is equal to minus x cos x plus, tell me what is the integration of what do you say, sin x cos x? Definitely it is sin x plus c. ಕರೆಕ್ಟ್ ಇದೆಯಾ? ಈಗ ಏನು ಮಾಡೋಣ, y is equal to ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ sin x divided by x sin x, nothing but dividing the whole equation by x sin x. Okay na? X sin x, x cancel, cos by sin is cot, so minus cot x, sin cancel, plus 1 by x plus c by x sin x. ಕರೆಕ್ಟ್ ಇದೆಯಾ? ಇನ್ನೇನಾದ್ರು ಸಿಂಪ್ಲಿಫಿಕೇಶನ್ ಮಾಡಬಹುದಾ? ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಎಲ್ ಸಿ ಎಮ್ ತೊಗೊಳಕ್ಕೆ ಹೋದರೆ ಮತ್ತೆ ಈ ಕಡೆ ಎಲ್ಲ ಕಾಂಪ್ಲಿಕೇಶನ್ ಆಗಿಬಿಡುತ್ತೆ. ಇಲ್ಲೇ ಸ್ಟಾಪ್ ಮಾಡಿ. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್. ಅರ್ಥ ಆಯ್ತಲ್ಲ? ಎಲ್ಲ ಕ್ವೆಶನ್ಸಿಗೂ ಪ್ರೊಸೀಜರ್ ಸೇಮ್ ಇದೆ. ಆ್ಯಂಡ್ ಜಸ್ಟ್ ದ ಥಿಂಗ್ ಈಸ್ ದಟ್ ನಿಮ್ಮ ಇಂಟಿಗ್ರೇಷನ್ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ನೀವು ಈ ಚಾಪ್ಟರ್ನ ಡೀಲ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಏನಿದ್ರು ಇಂಟಿಗ್ರೇಷನ್ ಚಾಪ್ಟರ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಲ್ ರೈಟ್, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 10, ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1. ಎಸ್, ಹೌ ವಿಲ್ ಯು ಸಾಲ್ವ್ ದಿಸ್? ಥಿಂಕ್ ಅಬೌಟ್ ಇಟ್. ಒಂದಂತೂ ಕನ್ಫರ್ಮು, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಹೌದಲ್ವಾ? ಸೊ ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಒಂದು ಕೆಲಸ ಮಾಡೋಣ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದನ್ನ ಆ ಕಡೆ ಕಳಿಸ್ರಿ, 1 ಬೈ ಎಕ್ಸ್ ಪ್ಲಸ್ ವೈ. ಯಾವಾಗಲೂ ನಮ್ಮ ಫಸ್ಟ್ ಟಾಸ್ಕ್ ಏನಿರಬೇಕು, ಡಿ ವೈ ಬೈ ಡಿ ಎಕ್ಸ್ ಜೊತೆ ಕೋಎಫಿಷಿಯಂಟ್ 1 ಇರಬೇಕು, ಅದಾಯ್ತಾ? ನೆಕ್ಸ್ಟ್ ಟಾಸ್ಕ್ ಏನು, ವೈ ಜೊತೆಗೆ ಏನಾದರೂ ಇರಬೇಕು, ಹೌದಾ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸಮಥಿಂಗ್ ಇಂಟು ವೈ, ದಟ್ ಸಮಥಿಂಗ್ ಈಸ್ ಟ್ರೀಟೆಡ್ ಆಸ್ ಪಿ ಈಸ್ ಈಕ್ವಲ್ ಟು ಕ್ಯೂ. ಸಮ್ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಇರೋದಿಲ್ಲ. ಹಾಗಂದ್ರೆ ಹೇಗಿರುತ್ತೆ, ನಾವು ಎಷ್ಟೇ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಈ ಥರ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದೇ ನೋಡಿ, ಇದನ್ನು ಏನು ಮಾಡಲಿ, ಈಗ ವೈನ ಈ ರೀತಿ ರಿಮೂವ್ ಮಾಡೋಕ್ಕೆ ಏನು ಮಾಡಲಿ, ಏನೂ ಮಾಡೋಕ್ಕಾಗ್ತಿಲ್ಲ. ಅದೇ ಇದು ನ್ಯೂಮರೇಟರಿಗೆ ಇದ್ದಿದ್ರೆ ಸ್ಪ್ಲಿಟ್ ಮಾಡ್ಬೋದಿತ್ತು ನಾನು. ಸೊ ದಟ್ ಈಸ್ ನಾಟ್ ಪಾಸಿಬಲ್, ರೈಟ್? ಸೊ ಅಟ್ ದಟ್ ಟೈಮ್ ಡಿ ಎಕ್ಸ್ ಬೈ ಡಿ ವೈ ಫಾರ್ಮ್ಯಾಟು ಇರಬಹುದಲ್ಲ ಅಂತ ಯೋಚನೆ ಮಾಡ್ಬೇಕು ಅವಾಗ. ಅರ್ಥ ಆಯ್ತಲ್ಲ? ಡಿ ಎಕ್ಸ್ ಬೈ ಡಿ ವೈ ಫಾರ್ಮ್ ಕೂಡ ಇರಬಹುದು. ಪ್ಲಸ್ ಪಿ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ, ಈ ಫಾರ್ಮ್ಯಾಟ್ ಇರ್ಬೋದು. ಅಂದರೆ ಅವಾಗ ಪಿ ಜೊತೆ ಎಕ್ಸ್ ಇರುತ್ತೆ, ಡಿ ಎಕ್ಸ್ ಬೈ ಡಿ ವೈ ಫಾರ್ಮ್ಯಾಟ್ ಇದ್ದಾಗ. ಸೊ ಈ ಪ್ರಾಬ್ಲಮ್ ಬಂದುಬಿಟ್ಟು ನಿಮಗೆ ಸೆಕೆಂಡ್ ಪ್ಯಾಟ್ರನ್ ಇತ್ತಲ್ಲ ಆ ಥರ ಬರುತ್ತೆ. ಇರ್ಬೋದು ಏನು ಮಾಡ್ತೀರಾ, ಇದನ್ನು ಫಸ್ಟ್ ಆಫ್ ಆಲ್ ರೆಸಿಪ್ರೋಕಲ್ ಮಾಡಿ ಏನು ಸಿಗುತ್ತೆ ನಿಮಗೆ, ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬೈ 1, ದಟ್ ಈಸ್ ಎಕ್ಸ್ ಪ್ಲಸ್ ವೈ. ಈಗ ಪಿ ಎಕ್ಸ್ ಬೇಕಲ್ಲ, ಇದನ್ನು ಈ ಕಡೆ ಕಳಿಸ್ರಿ. ಅವಾಗ ಏನಾಗುತ್ತೆ, ಇದು ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಬಂತ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ. ಎರಡನೇ ಫಾರ್ಮ್ಯಾಟ್ ಇತ್ತಲ್ಲ ಅದಕ್ಕೆ ಬಂತು, ಹೌದಲ್ವಾ? ಸೊ ಈಗ ಏನು ಮಾಡ್ತೀರಾ, ಎಸ್, ಕಂಪ್ಯಾರಿಸನ್ ಮಾಡಿಬಿಟ್ಟು ಪಿ ಬರೀರಿ. ಪಿ ಅಂದರೆ ಎಷ್ಟಪ್ಪ, -1, ಕ್ಯೂ ಅಂತಂದರೆ ವೈ. ಆಲ್ ರೈಟ್, ನೆಕ್ಸ್ಟ್ ಏನು ಮಾಡ್ತೀರಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನಾವು ಇಷ್ಟೊತ್ತು ಮಾಡಿದ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟ್ರಲ್ಲಿ ಏನು ಮಾಡ್ತಾ ಇದ್ವಿ, ಇ ಟು ದ ಪವರ್ ಆಫ್ ಇಂಟೆಗ್ರಲ್ ಪಿ ಡಿ ಎಕ್ಸ್ ಬರಿತಿದ್ವಿ.
ಡಿ ಎಕ್ಸ್ ಯಾವಾಗ ಡಿ ವೈ ಬೈ ಡಿ ಎಕ್ಸ್ ಫಾರ್ಮೆಟ್ ಇದ್ದಾಗ, ಈಗ ಈ ಫಾರ್ಮೆಟ್ ಇದ್ದಾಗ ನಾವೇನು ಬರಿತೀವಿ ಡಿ ವೈ. ಓಕೆ, ಸೊ ವಾಟ್ ವಿಲ್ ಗೆಟ್ ಇಂಟಿಗ್ರೇಷನ್ -1, ಹೌದಲ್ವಾ, ಇಂಟಿಗ್ರಲ್ -1 ಡಿ ವೈ, ನಥಿಂಗ್ ಬಟ್ ಇ ಪವರ್ ಮೈನಸ್ ವೈ. ಓಕೆ ರೈಟ್. ಸೊ ಅಲ್ಲಿಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು ನಮಗೆ. ಇಟ್ ಈಸ್ ಇ ಟು ದ ಪವರ್ ಆಫ್ -y. ಈಗ ಸೊಲ್ಯೂಷನ್ ಬರಿಬೇಕಾ? therefore solution of the given differential equation is ಇಷ್ಟೊತ್ತು y into integrating factor. ಈಗ x into integrating factor is equal to integral q into integrating factor into dx ಬರಿತಿದ್ವಿ. ಈಗ dy plus c, ಜಸ್ಟ್ y ಮತ್ತು x ನ ಚೇಂಜ್ ಮಾಡ್ತಾ ಹೋಗಿ, ಎಕ್ಸ್ಚೇಂಜ್ ಅಷ್ಟೇ, ಇದೇನು ಇಲ್ಲ. ಓಕೆ, ಈಗ ನೋಡಿ x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ ಇ ಪವರ್ -y, ನೆಕ್ಸ್ಟ್ q ಅಂದರೆ ಎಷ್ಟಪ್ಪ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಪವರ್ -y ಇಂಟು dy ಪ್ಲಸ್ ಸಿ. ನಾವು ಏನಂತಾರೆ ಅದನ್ನು ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ದಿಸ್ ಇಸ್ ಫಸ್ಟ್ ಫಂಕ್ಷನ್, ದಿಸ್ ಇಸ್ ಸೆಕೆಂಡ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಈಸ್ ಇ ಪವರ್ -y ಬೈ -1. ಸೊ ದೇರ್ ಫೋರ್ ಇದೇನಾಗುತ್ತೆ ಮೈನಸ್ ಇ ಪವರ್ -y. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಪವರ್ -y, ಈ ಮೈನಸ್ ಇದ್ದಿದ್ದು ಇಲ್ಲಿ ಒಂದು ಪ್ಲಸ್, ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ y ಈಸ್ 1, ಸೊ ಇಗ್ನೋರ್ ಇಟ್, dy ಪ್ಲಸ್ ಸಿ. ಈಗ ಮೈನಸ್ y ಇಂಟು ಇ ಪವರ್ -y, ಇಂಟಿಗ್ರೇಷನ್ ಆಫ್ ಇ ಪವರ್ -y ಬಂದುಬಿಟ್ಟು ಇ ಪವರ್ -y ಡಿವೈಡೆಡ್ ಬೈ -1, ಆ ಮೈನಸ್ ಈ ಕಡೆ ಬಂದಿದೆ. ಅರ್ಥ ಆಯ್ತಾ? ಎಸ್ ಆರ್ ನೋ? ಪ್ಲಸ್ ಕಾನ್ಸ್ಟೆಂಟ್ ಎಕ್ಸ್ ಇಂಟು ಇ ಪವರ್ -y. ನಾವು ಡೂ ಒನ್ ಥಿಂಗ್, ಎಲ್ಲ ಕಡೆ ಇ ಪವರ್ -y ಇದೆಯಾ, ಡಿವೈಡ್ ಮಾಡಿ. ಸೊ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು -y -1 ಪ್ಲಸ್ ಸಿ ಡಿವೈಡೆಡ್ ಬೈ ಇ ಪವರ್ -y. ಇದು ಮೇಲೆ ಹೋದ್ರೆ ಏನಾಗುತ್ತೆ, ಸಿ ಇಂಟು ಇ ಪವರ್ y ಆಗುತ್ತೆ. ರಿಮೈನಿಂಗ್ ಒಂದು ಕೆಲಸ ಮಾಡಿ, ಎಲ್ಲ ಈಕ್ವೇಷನ್ ಫಾರ್ಮೆಟಲ್ಲಿ ಇದೆಯಲ್ಲ, ಎಕ್ಸ್ ನೆಗೆಟಿವ್ ಇರೋದನ್ನು ಚೇಂಜ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು ಸಿ ಇಂಟು ಇ ಪವರ್ y. ದಟ್ಸ್ ಇಟ್. ಈಸ್ ದ ರಿಕ್ವೈರ್ಡ್ general solution of the given differential equation. ಅರ್ಥ ಆಯ್ತಲ್ಲ? ಸಿಂಪಲ್ ಇದೆ. ಜಸ್ಟ್ ದ ಥಿಂಗ್ ಈಸ್, ನಿಮಗೆ ಯಾವಾಗ ಈ ಥರ ಫಾರ್ಮ್ಯಾಟ್ಸ್ ಕೊಟ್ಟಿರ್ತಾರೋ ಅವಾಗ ಟ್ರೈ ಮಾಡಿ, ಫಸ್ಟು dy ಬೈ ಡಿ ಎಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಆಗ್ತಾ ಇಲ್ಲ ಅಂತಂದರೆ ಎಲ್ಲೋ ಮಿಸ್ಟೇಕ್ ಆಗ್ತಿದೆ ಅಂತ ನಿಮಗೆ ಅನಿಸುತ್ತೆ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಏನೂ ಮಿಸ್ಟೇಕ್ ಇರೋದಿಲ್ಲ, ಡಿ ಎಕ್ಸ್ ಬೈ ಡಿ ವೈ ಫಾರ್ಮ್ಯಾಟ್ ಇರುತ್ತೆ, ನಾವು dy ಬೈ ಡಿ ಎಕ್ಸೇ ಮಾಡಬೇಕು ಅಂತ ಇರ್ತೀವಿ, ಆವಾಗ ಕನ್ಫ್ಯೂಸ್ ಆಗಿಬಿಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಮೇಕ್ ಶೋರ್ ಈ ಪ್ಯಾಟ್ರನ್ ಬರ್ತಿಲ್ಲ ಅಂದರೆ ಈ ಪ್ಯಾಟ್ರನ್. ಓಕೆ ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 11. Question number 11, let me turn the sheet. Okay, y into dx plus x minus y square into dy is equal to 0. ಕರೆಕ್ಟಾ? ಫಸ್ಟ್ ಏನು ಮಾಡ್ಬೋದು, dy ಬೈ ಡಿ ಎಕ್ಸ್ ಮಾಡ್ಬೋದಾ, ಚೆಕ್ ಮಾಡಿ. ಇಲ್ಲಿ ನೋಡಿ, dy ಬೈ ಡಿ ಎಕ್ಸ್ ನಾನು ಮಾಡೋಕ್ಕೆ ಹೋದರೆ, ಫಸ್ಟ್ ಟ್ರೈ ಮಾಡೋಣ ಬರುತ್ತೋ ಇಲ್ಲ ಅಂತ. dy ಬೈ ಡಿ ಎಕ್ಸ್ ಬೇಕು ಅಂತ ಅಂದರೆ dy ಇದು ಆ ಕಡೆ ಹೋಗುತ್ತೆ, ಹೌದಾ, -y ಇಂಟು ಡಿ ಎಕ್ಸ್ ಆಗುತ್ತೆ, ಇದು ಇಲ್ಲೇ ಇರುತ್ತೆ, ಹೌದಾ. dy ಬೈ ಡಿ ಎಕ್ಸ್ ಅಂತ ಅಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು -y ಬೈ ಎಕ್ಸ್ ಮೈನಸ್ ವೈ ಸ್ಕ್ವೇರ್. ನಾನು ಏನು ಮಾಡಿದ್ರೂ ಕೂಡ ವೈನ ನಾನು ಇದು ಮಾಡೋಕ್ಕಾಗೋದಿಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ಹೌದಲ್ವಾ. ಸೊ ನಾನೊಂದು ಕೆಲಸ ಮಾಡ್ತೀನಿ, ಈ ಥರ ಅಂತೂ ಬರ್ತಿಲ್ಲ, ಸೊ ಇದನ್ನು ರೆಸಿಪ್ರೋಕಲ್ ಮಾಡಿ, ಡಿ ಎಕ್ಸ್ ಬೈ ಡಿ ವೈ, ಅವಾಗೇನಾಗುತ್ತೆ, ಉಲ್ಟಾ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ -y. ಈಗ ಡಿವೈಡ್ ಮಾಡಿ, ಟ್ರೈ ಮಾಡಿ, ಡಿ ಎಕ್ಸ್ ಬೈ ಡಿ ವೈ ಇಸ್ ಈಕ್ವಲ್ ಟು -x ಬೈ ವೈ, ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ವೈ ಸ್ಕ್ವೇರ್ ಬೈ ವೈ ಬಂತ ಫಾರ್ಮ್ಯಾಟು. ಎಸ್, ಅದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಏನಿದೆ, ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ, ಇದೇ ತಾನೇ ಫಾರ್ಮ್ಯಾಟ್ ನಮ್ಮದು. ಸೊ ಸಮಥಿಂಗ್ ಇಂಟು ಎಕ್ಸ್, ಇಲ್ಲಿ ಕ್ಯೂ ಇನ್ ಟರ್ಮ್ಸ್ ಆಫ್ ವೈ ಬರಬೇಕು, ಬರ್ತಿದೆ. ಓಕೆ, ಸೊ ಏನಾಗುತ್ತೆ ನೋಡಿ, ಡಿ ಎಕ್ಸ್ ಬೈ ಡಿ ವೈ ಇದು ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಜೊತೆ ಏನಾಗುತ್ತೆ 1/y ಇಂಟು ಎಕ್ಸ್, ನಥಿಂಗ್ ಬಟ್ ಎಕ್ಸ್ ಬೈ ವೈ. ಅದು ನಾನು ಅದನ್ನು ಈ ರೀತಿ ಬರ್ಕೊಂಡೆ, ಸೊ ದಟ್ ನಾನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪ್ಯಾರಿಸನ್ ಮಾಡ್ಕೋಬೋದು. ಈಸ್ ಈಕ್ವಲ್ ಟು 1y ಕ್ಯಾನ್ಸಲ್ ವೈ ಅಷ್ಟೇ. ದೇರ್ ಫೋರ್ ಇಲ್ಲಿಂದ ಕಂಪ್ಯಾರಿಸನ್ ಮಾಡಿದ್ರೆ p ಈಸ್ ಈಕ್ವಲ್ ಟು 1/y, q ಈಸ್ ಈಕ್ವಲ್ ಟು y, ಆ್ಯಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು ಈ ಇಂಟೆಗ್ರಲ್ ಪಿ ಡಿ ವೈ ಬರಿಬೇಕೀಗ. ಓಕೆ, and it is 1/y dy, which is nothing but
ಇ ಪವರ್ ಲಾಗ್ ವೈ. 1/y ಇದು ಇಂಟಿಗ್ರೇಷನ್ ಲಾಗ್ ವೈ. ಓಕೆ, ನೆಕ್ಸ್ಟ್ ಲಾಗರಿದಮ್ ಇನ್ವರ್ಸ್ ಆಫ್ ಈಚ್ ಅದರ್. ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿದಮ್ ಇನ್ವರ್ಸ್ ಆಫ್ ಈಚ್ ಅದರ್, ದೇರ್ಫೋರ್ ನಿಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ವೈ ಅಷ್ಟೇ ಸಿಗುತ್ತೆ. ಸೊಲ್ಯೂಷನ್ ಏನಾಗುತ್ತೆ? ಸೊಲ್ಯೂಷನ್ ಈಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅವಾಗ ಬರೀತಿದ್ವಿ. ಈಗ x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dy ಪ್ಲಸ್ ಸಿ. ಸ್ವಲ್ಪ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಓಕೆನಾ? ನಾವು ಇಷ್ಟೊತ್ತು ಆ ಪ್ರಾಬ್ಲಮ್ಸ್ ಮಾಡಿರೋದ್ರಿಂದ ಅಗ್ಲಗ್ಲ ಬಾಯಲ್ಲಿ ಏನು ಬರುತ್ತೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಬರುತ್ತೆ. ಬಟ್ ಮೇಕ್ ಶೋರ್ ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್ dx/dy ಫಾರ್ಮ್ಯಾಟ್ ಇದ್ದಾಗ ಇಲ್ಲಿ x ಬರಬೇಕು. ಓಕೆ, ಸೊ x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬಂತಪ್ಪ, y ಈಸ್ ಈಕ್ವಲ್ ಟು ಇಲ್ಲೇನಿದೆ q ಅಂದರೆ y ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ y dy ಪ್ಲಸ್ ಸಿ. ಸೊ ಎಕ್ಸ್ ವೈ ಈಸ್ ಈಕ್ವಲ್ ಟು ವೈ ಸ್ಕ್ವಯರ್ ಆಗುತ್ತಾನೆ, y ಇಂಟು ವೈ ಅಂದರೆ. ಸೊ ವೈ ಸ್ಕ್ವಯರ್ ಇಂದು ಇದೇನಾಗುತ್ತೆ, y ಕ್ಯೂಬ್ ಬೈ 3 ಪ್ಲಸ್ ಸಿ. ಸಿಂಪಲ್. ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ. ಇಲ್ಲಿ y ಇದೆಯಾ, ಇಲ್ಲೂ y ಇದೆ. ಸೊ ಇಫ್ ಯು ವಾಂಟ್ ಟು ಡಿವೈಡ್ ಯು ಕ್ಯಾನ್ ಡಿವೈಡ್. ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವಯರ್ ಬೈ 3 ಪ್ಲಸ್ ಸಿ ಬೈ ವೈ. ಓಕೆನಾ? ಈಸ್ ದ ರಿಕ್ವೈರ್ಡ್ ಎಂಥ ಸೊಲ್ಯೂಷನ್? ಜನರಲ್ ಸೊಲ್ಯೂಷನ್ ಆಫ್ ದ ಗಿವೆನ್ ಡಿಫರೆನ್ಷಿಯಲ್ ಇಕ್ವೇಷನ್. ಆಲ್ ರೈಟ್, coming to next question, question number 12. Question number 12 ಏನಿದೆ, x ಪ್ಲಸ್ 3y ಸ್ಕ್ವೇರ್ dy ಬೈ dx ಇಸ್ ಈಕ್ವಲ್ ಟು y. ಈಗ ಅಬ್ಸರ್ವ್ ಮಾಡಿ ಏನಾಗುತ್ತೆ, ಇದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತಾ? ಏನು ಮಾಡಿದ್ರು ಆಗಲ್ಲ ಆ್ಯಕ್ಚುಲಿ. ಯಾಕೆ, ಮೇಲ್ಗಡೆ ನ್ಯೂಮರೇಟರು ಸಮ್ ಆಫ್ ಸಮಥಿಂಗ್ ಇದ್ದರೆ ಸ್ಪ್ಲಿಟ್ ಮಾಡ್ಕೋಬೋದು, ಡಿನಾಮಿನೇಟರ್ ಇದ್ದರೆ ಸ್ಪ್ಲಿಟ್ ಮಾಡೋಕ್ಕಾಗಲ್ಲ. ಅಗೇನ್ ವಾಟ್ ಯು ವಿಲ್ ಯು ಡೂ? Reciprocal. Take the reciprocal of this. You will get like this. X plus 3y square divided by y. Now you see dx by dy is equal to x by y plus 3y square by y. ಕರೆಕ್ಟಾ? y ಕ್ಯಾನ್ಸಲ್. ಇದನ್ನ ಈ ಕಡೆ ತಂದರೆ ಏನಾಗುತ್ತೆ, dx by dy minus x by y is equal to 3y. Alright, from this I can say p is equal to minus 1 by y, q is equal to 3y, integrating factor is equal to e to the power of integral minus 1 by y into dy. ಕರೆಕ್ಟ್ ಇದೆಯಾ? ಇಲ್ಲಿ x ಜೊತೆ ಏನಿದೆ, ಮೈನಸ್ ಸೈನ್ ಕೂಡ ಇನ್ಕ್ಲೂಡ್ ಮಾಡಬೇಕು. ಓಕೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? e to the power of minus log x, log y. ಈ ಮೈನಸ್ ಮೇಲೆ ಕಳಿಸಿದ್ರೆ e ಪವರ್ ಲಾಗ್ y ಪವರ್ ಮೈನಸ್ 1. ಇನ್ವರ್ಸ್ ಆಫ್ ಈಚ್ ಅದರ್ ತಾನೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು y ಪವರ್ ಮೈನಸ್ 1, ನಥಿಂಗ್ ಬಟ್ 1 ಬೈ y. ನಥಿಂಗ್ ಬಟ್ 1 ಬೈ y. ಈಗ ಸೊಲ್ಯೂಷನ್ ಈಸ್ ಏನಾಗುತ್ತಪ್ಪ, ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಸಿ. ಇಲ್ಲೆಲ್ಲ ಲೈನ್ಸ್ ನೀವೇ ಬರಬೇಕು, ನಾನು ಜಸ್ಟ್ ನಿಮಗೆ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ವೈ ಪ್ಲಸ್ ಸಿ. ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಪವರ್ ಮೈನಸ್ 1, ಕ್ಯೂ ಅಂದರೆ 3y, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ y ಪವರ್ ಮೈನಸ್ 1 dy ಇಂಟೆಗ್ರಲ್ ಪ್ಲಸ್ ಸಿ. y ಪವರ್ ಮೈನಸ್ 1 ಏನಾಗುತ್ತೆ, y ಪವರ್ 0, ನಥಿಂಗ್ ಬಟ್ 1. ಸೊ ಎಕ್ಸ್ ಬೈ y ಪವರ್ ಮೈನಸ್ 1 ಡಿನಾಮಿನೇಟರ್ ಕಳಿಸಿದೆ, 3 ಅಷ್ಟೇ ಉಳಿತು. ಇಂಟಿಗ್ರೇಷನ್ ಆಫ್ 1 y ಪ್ಲಸ್ ಸಿ. ದೇರ್ಫೋರ್ ವಾಟ್ ವಿಲ್ ಬಿ ದ ಸೊಲ್ಯೂಷನ್? ಎಕ್ಸ್ ಇಸ್ ಈಕ್ವಲ್ ಟು 3, ಈ ವೈನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 3y ಸ್ಕ್ವೇರ್ ಪ್ಲಸ್ ಸಿ ಇಂಟು ವೈ. ಮಾಡಿದ್ರು ನಡೆಯುತ್ತೆ, ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಅರ್ಥ ಆಯ್ತಲ್ಲ? ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಈಸ್ ದ ಮುಂದೆ ಬರಿಬೇಕು ನೀವು ಅದನ್ನು. ಓಕೆ, ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್. ಯು ರೈಟ್ ಡೌನ್ ಬೈ ಯೋರ್ ಸೆಲ್ಫ್. ರೈಟ್, ದಿಸ್ ಈಸ್ ಇಟ್. ಸೊ ಡಿ ಎಕ್ಸ್ ಬೈ ಡಿ ವೈ ಈಸಿ ಇದೆ, ಕನ್ವರ್ಟ್ ಮಾಡಬೇಕು ಅಂತ ತಲೆಗೆ ಬರ್ಬೇಕು ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆ, ಸೊ ದೀಸ್ ಆರ್ ದ ಕ್ವಶನ್ ವಿಚ್ ವರ್ ಬೇಸ್ಡ್ ಆನ್ ಜನರಲ್ ಸೊಲ್ಯೂಷನ್. ಈಗ ನೆಕ್ಸ್ಟ್ ನಿಮಗೆ ಏನಾಗುತ್ತೆ, 13th ಕ್ವಶನಿಂದ ಅವ್ರು ಏನು ಮಾಡಿದ್ದಾರೆ ನೋಡಿ, ಟೆಕ್ಸ್ಟ್ ಬುಕ್ ತೋರಿಸ್ಬಿಡ್ತೀನಿ. 13th ಕ್ವಶನಿಂದ ಅವರು ಕೇಳ್ತಾ ಇರೋದೇನೋ ನಿಮಗೆ ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕೇಳ್ತಿದ್ದಾರೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಏನು ಮಾಡಬೇಕು, ಚೇಂಜಸ್ ಏನಿದೆ, ಸಿಂಪಲ್. ನಾನು ಪ್ರೀವಿಯಸ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ, ಐ ಥಿಂಕ್ ಸೆಕೆಂಡ್ ಲೆಕ್ಚರಲ್ಲಿ ಹೇಳ್ಕೊಟ್ಟಿದ್ದೀನಿ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಸಿಂಪಲ್, ಸೇಮ್ ಪ್ರೊಸೀಜರ್ ಸಾಲ್ವ್ ಮಾಡ್ತೀರಾ. ಕೊನೆಯ ಸ್ಟೆಪ್ಪಿಗೆ ಬರ್ತಿರಲ್ಲ, ಅಲ್ಲಿ ನೀವು ವೈ ಮತ್ತು ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿ ವ್ಯಾಲ್ಯೂ, ಆ ಕಾನ್ಸ್ಟೆಂಟ್ ನಿಮಗೆ ಕೊನೆ ಸ್ಟೆಪ್ಪಲ್ಲಿ ಅಗ್ಲಗ್ಲ ಸಿ ಸಿಗ್ತಿರುತ್ತಲ್ಲ, ಆ ಸಿ ವ್ಯಾಲ್ಯೂ ಕಂಡುಹಿಡಿದು ಅಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಬಟ್ ಸಿ ಅಂತೂ ಬರೆಯೋದಿಲ್ಲ.
ಓಕೆ, ಸಿನ ವ್ಯಾನಿಷ್ ಮಾಡಿಬಿಟ್ಟು ಅಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಬರೀತೀರಾ, ಅದನ್ನು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತೀವಿ. ಅಷ್ಟೇ ಚೇಂಜಸ್ ಇರೋದು. ಓಕೆನಾ? ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್. ಲೆಟ್ ಮಿ ಟೇಕ್ ದ ಶೀಟ್. ಕ್ವೆಶನ್ ನಂಬರ್ 13 ಇಲ್ಲಿಂದ ಬಂದ್ಬಿಟ್ಟು ಎಲ್ಲಿವರೆಗೂ 13 to 15 ಮೂರೇ ಕ್ವಶನು ಪರ್ಟಿಕ್ಯುಲರ್ ಸೊಲ್ಯೂಷನ್ ಮೇಲೆ ಇರೋದು. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಕ್ವೆಶನ್ ನಂಬರ್ 13. ಎಸ್, ಡಿ ವೈ ಬೈ ಡಿ ಎಕ್ಸ್. ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋ ಕೆಲಸ ಏನಂತ ಅಂದರೆ, ಕ್ವಶನ್ ಸಿಕ್ಕ ತಕ್ಷಣ ವಿಡಿಯೋ ಪಾಸ್ ಮಾಡಿ ಯು ಹ್ಯಾವ್ ಟು ಟ್ರೈ ಬೈ ಯುವರ್ ಸೆಲ್ಫ್ ಫಸ್ಟ್. ಇಷ್ಟಕ್ಕೊಂದು ಸುಮ್ಮನೆ ಮೂವಿ ನೋಡ್ಕೊಂಡು ಕೂತ್ಕೋಬಾರ್ದು. ಪೈ ಬೈ 3. ಓಕೆ, ಡಿ ವೈ ಬೈ ಡಿ ಎಕ್ಸ್ ಟಿಕ್ 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 ಟಿಕ್. ಓಕೆ, ಸೊ ಇಲ್ಲಿ ನೋಡಿ, ವೈ ಜೊತೆ ಏನಿದೆ 2 ಇದೆ, ಟ್ಯಾನ್ ಎಕ್ಸ್ ಇದೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಆಲ್ರೆಡಿ ಐತೆ ಅದು. ಪಿ ವ್ಯಾಲ್ಯೂ ಏನಾಗುತ್ತೆ 2 ಟ್ಯಾನ್ ಎಕ್ಸ್, ಕ್ಯೂ ವ್ಯಾಲ್ಯೂ ಏನಾಗುತ್ತೆ ಸೈನ್ ಎಕ್ಸ್. ಓಕೆ, ಆ್ಯಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತಪ್ಪ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಪಿ ಡಿ ಎಕ್ಸ್. ಸ್ಟ್ಯಾಂಡರ್ಡ್ ಫಾರ್ಮ್ ಡಿ ವೈ ಬೈ ಡಿ ಎಕ್ಸ್ ಇದೆ ತಾನೆ. ಸೊ ಪಿ ಡಿ ಎಕ್ಸ್ ಇಂಟಿಗ್ರೇಷನ್ ಆಫ್ 2 ಟ್ಯಾನ್ ಎಕ್ಸ್ ಡಿ ಎಕ್ಸ್. ನೌ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಏನಂತಾರೆ ಇದನ್ನು, ಟ್ಯಾನ್ ಎಕ್ಸ್. 2 ಅಂತೂ ಕಾನ್ಸ್ಟೆಂಟ್ ಬಿಟ್ಟಾಗ್ರಿ. ಟ್ಯಾನ್ ಎಕ್ಸ್ ಇಂಟಿಗ್ರೇಷನು ಇ ಪವರ್ 2 ಹಾಗೆ ಇರಲಿ, ಲಾಗ್ ಸೀಕೆಂಟ್ ಎಕ್ಸ್. ಕರೆಕ್ಟಾ? ಈಗ ಇನ್ವರ್ಸ್ ಆಫ್ ಈಚ್ ಅದರ್ ಅಂತ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಯಾಕೆ ಎಕ್ಸ್ಟ್ರಾ ಏನಿದೆ 2 ಇದೆ. ಸೊ ಎಮ್ ಲಾಗ್ ಎಕ್ಸ್ ಅಂತ ಅಂದ್ಕೊಂಡ್ರೆ ಇದನ್ನ ಮೇಲೆ ಕಳಿಸ್ಬೋದಾ? ಏನಾಗುತ್ತೆ ಅವಾಗ, ಇ ಲಾಗ್ ಸೀಕೆಂಟ್ ಎಕ್ಸ್ ಪವರ್ 2 ಇನ್ವರ್ಸ್ ಆಫ್ ಈಚ್ ಅದರ್. ಸೊ ಸೀಕೆಂಟ್ ಎಕ್ಸ್ ಹೋಲ್ ಪವರ್ 2 ನಥಿಂಗ್ ಬಟ್ ಸೀಕೆಂಟ್ ಸ್ಕ್ವೇರ್. ದೇರ್ ಫೋರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆ, ವಾಟ್ ಈಸ್ ದ ಸೊಲ್ಯೂಷನ್? ಸೊಲ್ಯೂಷನ್ ಬಂದ್ಬಿಟ್ಟು y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಸೊ y ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಕ್ಯೂ ಏನಿದೆಯಪ್ಪ ಸೈನ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಓಕೆನಾ? ಸೊ ಹೇಗೆ ಮಾಡ್ಬೋದಪ್ಪ ಇದನ್ನು? ಇಫ್ ಐ ಅಬ್ಸರ್ವ್ ಸೀಕೆಂಟ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ 1 ಬೈ ಕಾಸ್ ಸ್ಕ್ವೇರಾ. ಓಕೆನಾ? ನಾನೇನು ಮಾಡ್ತೀನಿ, ಒಂದು ಸೀಕೆಂಟನ್ನು 1 ಬೈ ಕಾಸ್ ಅಂತ ಬರ್ಕೊತೀನಿ. ಅವಾಗ ಏನಾಗುತ್ತೆ, ಸೈನ್ ಬೈ ಕಾಸ್ ಏನಾಗುತ್ತೆ ಟ್ಯಾನ್ ಎಕ್ಸ್ ಆಗುತ್ತಾ, ಆ್ಯಂಡ್ 1 ಸೀಕೆಂಟ್ ಹಂಗೆ ಉಳ್ಕೊಳುತ್ತೆ. ಯಾಕೆ ಈ ರೀತಿ ಬರ್ದೆ ಅಂದರೆ, ಈ ಥರ ಡೈರೆಕ್ಟ್ ಇಂಟಿಗ್ರಲ್ ಯಾವುದೂ ಇಲ್ಲ ನಮ್ಮ ಹತ್ರ. ಬಟ್ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಅಂತ ಇದ್ರೆ ಡೈರೆಕ್ಟ್ ಆಗಿದೆಯಾ ಸೀಕೆಂಟ್ ಎಕ್ಸ್ ಅಂತ? ಸೊ ತೊಂದರೆ ಇಲ್ಲ ನಮಗೆ, ಹೌದಲ್ವಾ? ದೇರ್ ಫೋರ್ y ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಈಸ್ ಇಂಟಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಇಲ್ಲಿವರೆಗೂ ಮಾಡಿರೋ ಪ್ರಾಬ್ಲಮ್ಸಲ್ಲಿ ಇಲ್ಲೇ ನಿಲ್ಲಿಸ್ತಿದ್ವಿ, ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಅಂತ. ಈಗ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು ತಾನೆ. ಸೊ ನಾವೇನು ಮಾಡ್ತೀವಿ ಈಗ, ಎಸ್ ವಿ ವಿಲ್ ಯೂಸ್ ದಿಸ್ ಕಂಡೀಷನ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಂತ ಪೈ ಬೈ 3, ವೈ ಈಸ್ ಈಕ್ವಲ್ ಟು 0. ಓಕೆ, ಸೊ ಇಲ್ಲೇನಾಗುತ್ತೆ ನಿಮಗೆ, ಇಲ್ಲಿ ನೀವು ಬೇಕಿದ್ರೆ ಈಸ್ ದ ಜನರಲ್ ಸೊಲ್ಯೂಷನ್ ಅಂತ ಬರಿಬೋದು, ಜನರಲ್ ಸೊಲ್ಯೂಷನ್. ಆ್ಯಂಡ್ ಗಿವನ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 3, ವೈ ಇಸ್ ಈಕ್ವಲ್ ಟು 0. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇದನ್ನು ಇಕ್ವೇಷನ್ 1 ಅಂದ್ಕೊಳ್ಳಿ. 1 ಇಂಪ್ಲೈಸ್ 0 ಇಂಟು ಎನಿಥಿಂಗ್ 0 ಸೀಕೆಂಟ್ ಪೈ ಬೈ 3 ಪ್ಲಸ್ ಸಿ. ವಾಟ್ ಇಸ್ ಪೈ ಬೈ 3? ಪೈ ಬೈ 3 ಅಂದರೆ 60 ಡಿಗ್ರಿ ತಾನೆ. ಸೀಕೆಂಟ್ 60 ಅಂದರೆ ಎಷ್ಟಾಗುತ್ತೆ ಹೇಳಿ? ಕಾಸ್ 60 ಎಷ್ಟು 1/2. Secant 60 reciprocal of it, that is 0 is equal to 2 plus c. From this I can say c value is minus 2. Plus 2 na kada kalisidre minus 2. C value sikta, ee c value ಇಲ್ಲಿ substitute ಮಾಡಿ. Therefore particular solution of the given differential equation is ಏನಾಗುತ್ತೆ, y into secant square x is equal to secant x minus 2. That's it. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಬರಿಬೋದು. ಇನ್ನು ನಿಮಗೆ ಇನ್ ಟರ್ಮ್ಸ್ ಆಫ್ ಕಾಸೇ ಬೇಕು ಅಂತ ಅಂದರೆ ಡೂ ಒನ್ ಥಿಂಗ್, ಡಿವೈಡ್ ಬೈ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ವಾಟ್ ವಿಲ್ ಯು ಗೆಟ್? ಇನ್ ಟರ್ಮ್ಸ್ ಆಫ್ ಕಾಸ್ ಬೇಕು ಅಂತ ಅಂದರೆ ಏನು ಮಾಡ್ತೀರಾ, ಡಿವೈಡ್ ಬೈ ಸೀಕೆಂಟ್ ಸ್ಕ್ವೇರ್. ಅವಾಗೇನಾಗುತ್ತೆ, ವೈ ಸೀಕೆಂಟ್ ಬೈ ಸೀಕೆಂಟ್ ಸ್ಕ್ವೇರ್ ಅಂದರೆ 1 ಸೀಕೆಂಟ್ ಹೋಗ್ಬಿಟ್ಟು 1 ಬೈ ಸೀಕೆಂಟ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಮೈನಸ್ 2 ಬೈ ಸೀಕೆಂಟ್ ಸ್ಕ್ವೇರ್ ಅಂತ ಅಂದರೆ 2, 1 ಬೈ ಸೀಕೆಂಟ್ ಅಂದರೆ ಕಾಸು. ಓಕೆ, ಇದಾದರೂ ಬರೀರಿ, ನೋ ಇಶ್ಯೂಸ್, ರೈಟ್? ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಕಮ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 14. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು dy by dx ಪ್ಲಸ್ 2x ಇಂಟು y ಇಸ್ ಈಕ್ವಲ್ ಟು 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕಂಡೀಷನ್ಸ್ ಏನೇನದಾವಪ್ಪ, y ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು 1 ಲಾಸ್ಟಿಗೆ ಯೂಸ್ ಮಾಡೋಕ್ಕೆ. ಓಕೆ, ಇಲ್ಲಿ ನೋಡಿ dy ಬೈ ಡಿ ಎಕ್ಸ್
ಇದನ್ನ ಈ ಕಡೆ ಕಳಿಸಿದ್ರೆ ವೈ ಜೊತೆ ಏನೋ ಒಂದು, ಇದು ವೈಯಿಂದ ಫ್ರೀ ಇದೆ, ಸೊ ಅಲ್ಲಿಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರುತ್ತೆ. ಓಕೆ, ಸೊ ನಾನು ಹೇಳಿದ್ದೀನಿ ಡಿ ವೈ ಬೈ ಡಿ ಎಕ್ಸ್ ಜೊತೆಗೆ ಏನಿರಬಾರ್ದು, ಏನೂ ಇರಬಾರ್ದು. ಸೊ ಏನಾದರೂ ಐತೆ ಅಂದರೆ ಏನು ಮಾಡಿ, ಫುಲ್ ಇಕ್ವೇಷನ್ನ ಡಿವೈಡ್ ಮಾಡಿ. 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಈಸ್ ಈಕ್ವಲ್ ಟು 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಲ್ರೆಡಿ ಇತ್ತು, ಇನ್ನೊಂದು ಸತಿ ಡಿವೈಡ್ ಮಾಡಿದ್ರೆ ಇದೇನಾಯಿತು, ಹೋಲ್ ಸ್ಕ್ವೇರ್ ಆಯಿತು. ಕರೆಕ್ಟ್ ಇದೆಯಾ ಈಗ? ದೇರ್ಫೋರ್ ಕಂಪೇರಿಂಗ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮ್ ನಮಗೇನು ಸಿಗುತ್ತೆ, ಪಿ ಅಂದರೆ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಕ್ಯೂ ಅಂತ ಅಂದರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆನಾ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಸಿಗುತ್ತೆ, ಇ ಟು ದ ಪವರ್ ಆಫ್ ಇಂಟೆಗ್ರಲ್ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮುಲಾ ಇದೆಯಾ? ಹೌದಾ ಇಲ್ಲ? ನಮಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಅಂದರೆ ಒಂದು ಫಂಕ್ಷನ್ನು ಅದ್ರದ್ದು ಡೆರಿವೇಟಿವ್ ನ್ಯೂಮರೇಟರ್ ಇದ್ದರೆ ಅದರದ್ದು ಆನ್ಸರ್ ಇಂಟೆಗ್ರಲ್ ಏನಾಗುತ್ತೆ, ಲಾಗ್ ಆಫ್ ದಟ್ ಫಂಕ್ಷನ್, ದಟ್ ಈಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಆ್ಯಂಡ್ ವಿ ನೋ ದಟ್ ಈ ಎಕ್ಸ್ಪೊನೆನ್ಷಿಯಲ್ ಆ್ಯಂಡ್ ಲಾಗರಿಥಮ್ ಆರ್ ರೆಸಿಪ್ರೋಕಲ್ ಆಫ್ ಈಚ್ ಅದರ್, ಸೊ ದೇ ಗೆಟ್ ಕ್ಯಾನ್ಸಲ್, ವಾಟ್ ರಿಮೈನ್ಸ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಾ? ನಾವು ಸೊಲ್ಯೂಷನ್ ಏನಾಗುತ್ತಪ್ಪ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಸೊ ಬರೀರಿ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಪ್ಪ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟೆಗ್ರಲ್ ಕ್ಯೂ, ವಾಟ್ ಇಸ್ ಕ್ಯೂ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಕ್ಯಾನ್ಸಲ್ ಔಟ್ ಆಯಿತಾ ಒಂದ್ಸತಿ? ಓಕೆನಾ? ಸೊ ವಾಟ್ ಡು ಯು ಗೆಟ್, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಉಳಿಯುತ್ತೆ. ಆ್ಯಂಡ್ ವಿ ನೋ ದಟ್ ದಿಸ್ ಇಸ್ ಸ್ಟ್ಯಾಂಡರ್ಡ್. ಎಸ್, ಯಾರ್ದು ಡೆರಿವೇಟಿವ್ ಇದು, ಟ್ಯಾನ್ ಇನ್ವರ್ಸ್ ತಾನೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಹೌದಾ? ಸೊ ದಿಸ್ ಈಸ್ ದ ಜನರಲ್ ಸೊಲ್ಯೂಷನ್. ನಮಗೆ ಬೇಕಿರೋದು ಪರ್ಟಿಕ್ಯುಲರ್. ಹೌದಾ? ಗಿವೆನ್ y ಈಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಇದನ್ನು ಯೂಸ್ ಮಾಡಿ ಇಲ್ಲಿ ಜನರಲ್ ಸೊಲ್ಯೂಷನಲ್ಲಿ. y 0 ಅಂದರೆ 0 ಇಂಟು ಎನಿಥಿಂಗ್ 0, ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ಸಿ. ಸೊ ಟ್ಯಾನ್ ಇನ್ವರ್ಸ್ 1 ಅಂದರೆ ಎಷ್ಟು ನಮಗೆ ಗೊತ್ತಿದೆ, ದಿಸ್ ಇಸ್ ನಥಿಂಗ್ ಬಟ್ ಪೈ ಬೈ 4, 45 ತಾನೆ, ಟ್ಯಾನ್ 45 1, ದೇರ್ಫೋರ್ ಟ್ಯಾನ್ ಇನ್ವರ್ಸ್ ಆಫ್ 1 ಇಸ್ ಪೈ ಬೈ 4 ಪ್ಲಸ್ ಸಿ. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಈಗ 0 ಇಸ್ ಈಕ್ವಲ್ ಟು ಪೈ ಬೈ 4 ಪ್ಲಸ್ ಸಿ ಬಂದೈತೆ. ಇದರಿಂದ ನನಗೆ ಸಿ ವ್ಯಾಲ್ಯೂ ಗೊತ್ತಾಗುತ್ತಾ, ಇದನ್ನು ಆ ಕಡೆ ಕಳಿಸಿದ್ರೆ ಫ್ರಮ್ ದಿಸ್ ಐ ಕ್ಯಾನ್ ಗೆಟ್ ಸಿ ಈಸ್ 2 ಸತಿ ಬರ್ದೆ ಆ್ಯಕ್ಚುಲಿ, ಇಲ್ಲಿ ಬರೆಯೋಂಗಿಲ್ಲ. ಓಕೆನಾ? 2 ಟೈಮ್ಸ್ ಬರೆಯೋ ನೆಸೆಸಿಟಿ ಇಲ್ಲ, ಇಲ್ಲಿ ಬರೆದಿದ್ರೆ ಡೈರೆಕ್ಟಾಗಿ ಇದನ್ನು ಬರೀರಿ. ರೈಟ್? ಡೋಂಟ್ ವೇಸ್ಟ್ ಯೋರ್ ಟೈಮ್. ಓಕೆ, ಸೊ ದೇರ್ ಫೋರ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನಾಗುತ್ತಪ್ಪ, ದೇರ್ ಫೋರ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ ದಿಸ್ ಮಚ್. ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಅಂದರೆ, ಸಾರಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹಂಗೆ ಬರೀರಿ, ಸಿ ವ್ಯಾಲ್ಯೂ ಮೈನಸ್ ಪೈ ಬೈ 4. ಯು ಕ್ಯಾನ್ ಎಂಡ್ ಅಪ್ ಹಿಯರ್ ಇಟ್ ಸೆಲ್ಫ್, ನೋ ಇಶ್ಯೂಸ್. ಅರ್ಥ ಆಗ್ತಿದೆಯಾ? ಯು ಕ್ಯಾನ್ ಎಂಡ್ ಅಪ್ ಹಿಯರ್ ಇಟ್ ಸೆಲ್ಫ್. So this becomes your final answer. All right, let me turn the sheet for the next question. Question number ಎಷ್ಟು 15. Question number 15 ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. dy by dx minus 3y cot x is equal to sin 2x. ಕಂಡೀಷನ್ y is equal to 2, x is equal to pi by 2. ಲಾಸ್ಟಿಗೆ ಯೂಸ್ ಮಾಡೋಕ್ಕೆ. ಕರೆಕ್ಟಾ? ಈಗ ನೋಡಿ, ಡಿ ವೈ ಬೈ ಡಿ ಎಕ್ಸು ವೈ ಜೊತೆ ಏನೋ ಒಂದಿರಬೇಕು, ಇಲ್ಲಿ ವೈಯಿಂದ ಫ್ರೀ ಇರಬೇಕು. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮೇ ಇದೆ. ರೈಟ್? ಸೊ ಬೇಕಿದ್ರೆ ಬರೀಬೇಕಂದ್ರೆ ಬರೀರಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸಮಥಿಂಗ್ ಇಂಟು ವೈ ಇರಬೇಕು ತಾನೆ. ಆ ಸಮಥಿಂಗ್ ಏನು, ಮೈನಸ್ 3 ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ 2x. ಸೊ ಫ್ರಮ್ ದಿಸ್ ಐ ಕ್ಯಾನ್ ಈಸಿಲಿ ಸೇ ವಾಟ್ ಈಸ್ ಪಿ ವ್ಯಾಲ್ಯೂ. ಪಿ ಈಸ್ ಈಕ್ವಲ್ ಟು ಮೈನಸ್ 3 ಕಾಟ್ ಎಕ್ಸ್, ಕ್ಯೂ ಈಸ್ ಈಕ್ವಲ್ ಟು ಸೈನ್ 2x. And integrating factor is equal to e integral p dx is equal to e integral minus 3 cot x dx. ಕರೆಕ್ಟ್ ಇದೆಯಾ? ಮೈನಸ್ 3 ಅಂತೂ ಹೊರಗಿರಲಿ. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್? ಟೆಲ್ ಮಿ. ಲಾಗ್ ಸೈನ್ ಎಕ್ಸ್ ತಾನೆ. ಎಸ್ ಆರ್ ನೋ? ಲಾಗ್ ಸೈನ್ ಎಕ್ಸ್ ವಿಚ್ ಈಸ್, ಇದು ಲಾಗು ಎಕ್ಸ್ಪೊನೆನ್ಷಿಯಲ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಮೈನಸ್ 3 ಇದೆ. ಆ ಮೈನಸ್ 3ನ ನಾನು ಇದ್ರ ಮೇಲ್ಗಡೆ ಕಳಿಸ್ಲೇಬೇಕು. ಅವಾಗೇನಾಗುತ್ತೆ, ಈ ಲಾಗ್ ಸೈನ್ ಎಕ್ಸ್ ಹೋಲ್ ಕ್ಯೂಬ್ ಈಗ ಕ್ಯಾನ್ಸಲ್ ಔಟ್ ಆಗಿ, ಸಾರಿ ಹೋಲ್ ಕ್ಯೂಬ್ ಅಲ್ಲ, ಹೋಲ್ ಪವರ್ ಮೈನಸ್ 3 ವಿಚ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಪವರ್ ಮೈನಸ್ 3. ದೇರ್ ಫಾರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದುಬಿಟ್ಟು ಏನಾಗುತ್ತೆ, ಸೈನ್ ಪವರ್ ಮೈನಸ್ 3 ಅಂದರೆ ಡಿನಾಮಿನೇಟರ್ ಕಳಿಸ್ರಿ 1 ಬೈ ಸೈನ್ ಕ್ಯೂಬ್ ಎಕ್ಸ್. ಅರ್ಥ ಆಗ್ತಿದೆಯಾ? ನನ್ನ ಸೊಲ್ಯೂಷನ್ ಏನಾಗುತ್ತೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು
q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಯ್ತಪ್ಪ 1/sin ಕ್ಯೂಬ್ ಎಕ್ಸ್ ಈಸ್ ಈಕ್ವಲ್ ಟು q. ವಾಟ್ಸ್ q? sin 2x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ 1/sin ಕ್ಯೂಬ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಟೆಲ್ ಮಿ ಹೇಗೆ ಸಿಂಪ್ಲಿಫೈ ಮಾಡ್ತೀರಾ? sin 2x ಫಾರ್ಮುಲಾ 2 sin x cos x. 1 sin ಕ್ಯಾನ್ಸಲ್ ಆಗುತ್ತಾ? ಎಸ್ ಆರ್ ನೋ? ಅದೊಂದು ಬಿಟ್ಟರೆ ಬೇರೆ ಸಿಂಪ್ಲಿಫಿಕೇಶನ್ ಇಲ್ಲ ನಮ್ಮ ಹತ್ರ, ಹೌದಲ್ವಾ? ಸೊ ಏನಾಗುತ್ತಿದ್ದು 2 sin x cos x ಆಗುತ್ತೆ. 2 sin x cos x ಇಂಟು ಡಿವೈಡೆಡ್ ಬೈ sin ಕ್ಯೂಬ್ ಎಕ್ಸ್. ಏನು ಮಾಡೋಣ? 1 sin x ಕ್ಯಾನ್ಸಲ್ ಮಾಡೋಣ, ಕರೆಕ್ಟಾ? ಇನ್ನು 2 ಸೈನ್ ಉಳಿತು. ಕಾಸ್ ಬೈ ಸೈನ್ ಅಂದರೆ ಏನಾಗುತ್ತಪ್ಪ? ಇದನ್ನು ಬರೀರಿ ಇಲ್ಲಿ. 2 ಕಾನ್ಸ್ಟೆಂಟ್ ಹೊರಗೆ ಬರಿ. ಕಾಸ್ ಬೈ ಸೈನ್ ಅಂದರೆ ಕಾಟ್ ಎಕ್ಸ್. ಇನ್ನು 1 ಸೈನ್ ಉಳಿತು. 1/sin ಅಂದರೆ ಕೋಸಿಕೆಂಟ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಆಲ್ ರೈಟ್. ಸೊ ವಾಟ್ ವಿಲ್ ಯು ಗೆಟ್? ವಿ ನೋ ದಟ್ ದಿಸ್ ಇಸ್ ಡೈರೆಕ್ಟ್ ಏನಂತಾರೆ ಇಂಟಿಗ್ರಲ್ಲು. y ಇಂಟು 1/sin ಅಂದರೆ ಇಲ್ಲೂ ಬೇಕಿದ್ರೆ ಕೋಸಿಕೆಂಟೇ ಬರೀರಿ. ಕೋಸಿಕೆಂಟ್ ಕ್ಯೂಬ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಇದೇನಾಗುತ್ತೆ ಕೋಸಿಕೆಂಟ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನ್ ತಾನೆ? ಎಸ್, ಎಸ್ ಆರ್ ನೋ? ಪ್ಲಸ್ ಸಿ. ಓಕೆ ಓಕೆ, ಆ್ಯಕ್ಚುಲಿ ಕೊಸಿಕೆಂಟ್ ಅಂದರೆ ಮೈನಸ್ ಅಲ್ವಾ? ಮೈನಸ್. ಇದೇನಾಯಿತು? ನಿಮ್ಮ ಜನರಲ್ ಸೊಲ್ಯೂಷನ್ ಆಯಿತು. ಓಕೆ, ಜನರಲ್ ಸೊಲ್ಯೂಷನ್. ಅಥವಾ ಇನ್ ಟರ್ಮ್ಸ್ ಆಫ್ ಸೈನ್ ಕನ್ವರ್ಟ್ ಮಾಡ್ಕೊತೀರಾ ಅಂದರೆ ಮಾಡ್ಕೋಬೋದು, ತೊಂದರೆ ಇಲ್ಲ. ನೀವು ಹಂಗೆ ಮಾಡ್ತೀರಾ ಅಂದರೂ ಹಂಗೇನೋ ಮಾಡ್ಬೋದು, ನಿಮ್ಮ ಇಷ್ಟ. ಓಕೆ, ಸೊ y ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನೋಡಿ? 2 ಕೊಟ್ಟಿದ್ದಾರೆ. x ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? π/2 ಕೊಟ್ಟಿದ್ದಾರೆ. ಫಸ್ಟ್ ಇದನ್ನೇ ಮಾಡಿಬಿಡೋಣ, ಆಮೇಲೆ ಬೇಕಿದ್ರೆ ಕನ್ವರ್ಟ್ ಮಾಡಿ. ಈಸ್ ದ ಜನರಲ್ ಸೊಲ್ಯೂಷನ್. ಓಕೆ, ಈಸ್ ದ ಜನರಲ್ ಸೊಲ್ಯೂಷನ್ ಬಿಟ್ಟಾಕಿ. y ಏನು? 2 ಇಂಟು ಕೊಸಿಕೆಂಟ್ 90 sin 90 ಎಷ್ಟು? 1. ಕೊಸಿಕೆಂಟ್ 90 1 ಮೈನಸ್ 2 ಕೊಸಿಕೆಂಟ್ 90 1 ಪ್ಲಸ್ ಸಿ. -2 ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತಾ? ಸೊ ದೇರ್ ಫೋರ್ ಇದರಿಂದ ನನಗೆ ಸಿ ವ್ಯಾಲ್ಯೂ ಏನು ಸಿಗುತ್ತೆ? 4. ಅರ್ಥ ಆಯ್ತಾ? ಡೈರೆಕ್ಟಾಗಿ ಮಾಡಿದ್ದೀನಿ. ಕೊಸಿಕೆಂಟ್ π/2 ಅಂದರೆ 90 ಅಂತಂದರೆ ಎಷ್ಟು? 1. ದೇರ್ ಫೋರ್ ಸಿ ವ್ಯಾಲ್ಯೂ ಈಸ್ 4. ಈಗೇನು ಸಿಗುತ್ತೆ ನಿಮಗೆ? y ಇಂಟು ಕೋಸಿಕೆಂಟ್ ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು -2 ಕೋಸಿಕೆಂಟ್ ಎಕ್ಸ್ -4. ಆಲ್ ರೈಟ್. ನಾನು ಕೊಸಿಕೆಂಟ್ ಕ್ಯೂಬ್ ನನಗೆ ಈ ಕಡೆ ಬೇಡ ಅಂತ ಅಂದರೆ ಐ ವಿಲ್ ಡಿವೈಡ್ ಇಟ್. ದೆನ್ ವಾಟ್ ವಿಲ್ ಐ ಗೆಟ್? y -2 ಕೋಸಿಕೆಂಟ್ ಎಕ್ಸ್ ಡಿವೈಡೆಡ್ ಬೈ ಕೊಸಿಕೆಂಟ್ ಕ್ಯೂಬ್ ಅಂತಂದರೆ 2 ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 4 ಕೋಸಿಕೆಂಟ್ ಕ್ಯೂಬ್ ಎಕ್ಸ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸಾರಿ, +4 ಅಲ್ಲ, ಇಲ್ಲಿ ನನಗೆ ಸಿ ವ್ಯಾಲ್ಯೂ ಬಂದಿರೋದು +4. ದೇರ್ ಫಾರ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ y ಈಸ್ ಈಕ್ವಲ್ ಟು 4 ಕೊಸಿಕೆಂಟ್. ಇದು ಕೊಸಿಕೆಂಟ್ ಕ್ಯೂಬ್ ಅಂತಂದರೆ ಏನಾಗುತ್ತೆ? 4 1 ಕೊಸಿಕೆಂಟ್ ಅಂದರೆ ಸೈನ 4 sin ಕ್ಯೂಬ್ ಎಕ್ಸ್ ಮೈನಸ್ 2 1 ಕೊಸಿಕೆಂಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ದಿಸ್ ಬಿಕಮ್ಸ್ ಯುವರ್ ಎಂತ ಪರ್ಟಿಕ್ಯುಲರ್ ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಸಿಂಪಲ್ ಇದೆ. ನೀವು ಕೊಸಿಕೆಂಟಲ್ಲೇ ಬರೆದ್ರೂ ತೊಂದರೆ ಇಲ್ಲ. ಬಟ್ ಏನಂತಂದರೆ ನಿಮಗೆ ಟೆಕ್ಸ್ಟ್ ಬುಕ್ ಆನ್ಸರೇ ಬೇಕು ಅಂತ ಬಂದಾಗ ಏನಾಗುತ್ತೆ, ಅಥವಾ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬಹುದು ಅನ್ನೋ ಚಾನ್ಸಸ್ ಇದೆ ಅಂದರೆ ಯು ವಿಲ್ ಗೆಟ್ ದಿಸ್ ಆನ್ಸರ್. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ವಾಸ್ ಯುವರ್ ಆನ್ಸರ್. ಕಮಿಂಗ್ ಟು ಕ್ವೆಶನ್ ನಂಬರ್ 16. ಕ್ವೆಶನ್ ನಂಬರ್ 16, 17 ಎರಡು ಹೇಗಿದ್ದಾವೆ ಅಂತಂದರೆ ದೇ ಆರ್ ಥಿಯರಿ ಪ್ರಾಬ್ಲಮ್ಸ್. ಇಲ್ಲಿ ಅಗೇನ್ ಸೇಮ್ ಲಾಸ್ಟ್ ಎಕ್ಸಸೈಸ್ ಐ ಥಿಂಕ್ ಹೋಮೋಜಿನಿಯಸ್, ಅದರಲ್ಲೇ ನಾವು ಮಾಡಿದಾಗ ಏನಂತಾರೆ ಅದನ್ನು, ನೀವು ಥಿಯರಿನ ಅರ್ಥ ಮಾಡಿಕೊಂಡು ನೀವೇ ಜನರೇಟ್ ಮಾಡಬೇಕು ಡಿಫ್ರೆನ್ಷಿಯಲ್ ಇಕ್ವೇಷನ್ನ. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕ್ಲಿಯರ್ಲಿ. ವಾಟ್ ಈಸ್ ಗಿವನ್? ಸಿ, ಅಬ್ಸರ್ವ್ ಕ್ಲಿಯರ್ಲಿ. ಫೈಂಡ್ ದ ಈಕ್ವೇಷನ್ ಆಫ್ ಎ ಕರ್ವ್ passing through the origin given that the slope of the tangent to the curve at any point x, y is equal to the sum of the coordinates of the point. ಓಕೆ, ಒಂದು ಸತಿ ಓದಿದ್ರೆ ಏನೂ ಅರ್ಥ ಆಗಲ್ಲ, ಅದು ನೆನಪಿರಲಿ. ಅರ್ಥ ಆಯ್ತಲ್ಲ? ಒಂದೇ ಸತಿ ಓದ್ಬಿಟ್ಟು ಎಲ್ಲ ಅರ್ಥ ಆಗುತ್ತೆ ಅಂತಂದರೆ ಇಟ್ ಈಸ್ ಇಂಪಾಸಿಬಲ್. ಈಗ ನೋಡಿ, ಈ ಕ್ಲೀನಾಗ ಫೈಂಡ್ ದ ಈಕ್ವೇಷನ್ ಆಫ್ ಎ ಕರ್ವ್. ಓಕೆ, ಪಾಸಿಂಗ್ ಥ್ರೂ ದ ಆರಿಜಿನ್. ಓಕೆ, ಗಿವನ್ ದಟ್ ಇಲ್ಲ ಐತೆ ನೋಡ್ರಿ ಮೇನು ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ dy/dx. ಓಕೆ, ಇಟ್ ಈಸ್ ಪಾಸಿಂಗ್ ಥ್ರೂ ಸಮ್ ಪಾಯಿಂಟ್ x, y ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ಎನಿ ಪಾಯಿಂಟ್ x, y ತಲೆಯಲ್ಲಿರಲಿ ಪಾಯಿಂಟ್ ಈಸ್ ಈಕ್ವಲ್ ಟು ಅಂದರೆ ದಿಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್. ಆ ಪಾಯಿಂಟ್ ಏನು? x, y ಅದರದ್ದು ಸಮ್ಮು. ಈಕ್ವೇಷನ್ ನಾವೇ ಜನರೇಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ಇದ್ರದ್ದು ನಾನು ಈಕ್ವೇಷನ್ ಕಂಡುಹಿಡಬೇಕು, ಹೌದಲ್ವಾ? ಸೊ ಸಿಂಪಲ್, ಇದು ಬರೆಯೋದಿದೆಯಲ್ಲ, ಇದು ಮೇನ್ ಟಾಸ್ಕ್. ಓಕೆ, ಸೊ ನಾವು ವಾಟ್ ವಿಲ್ ಯು ಡೂ? ಸಿಂಪಲ್ ಥಿಂಗ್, ಕೀಪ್ ಆನ್ ಸಾಲ್ವಿಂಗ್, ನಥಿಂಗ್ ಎಲ್ಸ್. ಅರ್ಥ ಆಯ್ತಲ್ಲ? ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ? ಇಲ್ಲ. ಫಸ್ಟ್ ಕನ್ವರ್ಟ್ ಮಾಡೋಣ.
ಡಿ ವೈ ಬೈ ಡಿ ಎಕ್ಸ್ ಇಲ್ಲೇನು ಮಾಡ್ತೀರಾ ಮೈನಸ್ ಇದು ಈ ಕಡೆ ಬರ್ಬೇಕು ತಾನೆ ವೈ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂದರೆ ಫ್ರೀ ಫ್ರಮ್ ವೈ ಇರೋವೆಲ್ಲ ಆ ಕಡೆ ಇರಲಿ. ಇದರಿಂದ ಕಂಪೇರ್ ಮಾಡಿದ್ರೆ ಪಿ ವ್ಯಾಲ್ಯೂ ಎಷ್ಟು -1, ಕ್ಯೂ ವ್ಯಾಲ್ಯೂ ಎಷ್ಟು ಎಕ್ಸು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಷ್ಟಪ್ಪ ಇ ಟು ದ ಪವರ್ ಆಫ್ ಇಂಟೆಗ್ರಲ್ ಪಿ ಡಿ ಎಕ್ಸ್, ದಟ್ ಇಸ್ ನಥಿಂಗ್ ಬಟ್ -1, ಸೊ ದಟ್ ಇಸ್ ನಥಿಂಗ್ ಬಟ್ -x. ಓಕೆ, ಸೊಲ್ಯೂಷನ್ ಬಂದ್ಬಿಟ್ಟು ಏನಾಗುತ್ತೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್, ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಪ್ಪ e ಪವರ್ -x ಈಸ್ x ಇಂಟು e ಪವರ್ -x ಡಿ ಎಕ್ಸ್ ಪ್ಲಸ್ ಸಿ. ಕರೆಕ್ಟ್ ಇದೆಯಾ? ಈಗ ನೋಡಿ ಬೈ ಪಾರ್ಟ್ಸ್ ಮಾಡ್ಬೋದಾ? ಎಕ್ಸ್ಪೋನೆನ್ಷಿಯಲ್ ಆಲ್ವೇಸ್ ಲಾಸ್ಟ್ ಪ್ರಿಯಾರಿಟಿ, ಸೊ ಚೇಂಜ್ ಇಟ್, ಡೂ ಇಟ್. ಫಸ್ಟ್ ಫಂಕ್ಷನ್ ಇಂಟು ವಾಟ್ ಈಸ್ ಇಂಟಿಗ್ರೇಷನ್ ಆಫ್ e ಪವರ್ -x, e ಪವರ್ -x -1 ಡಿವೈಡೆಡ್ ಬೈ -1 ಅದು ಆ್ಯಕ್ಚುಲಿ ಹೌದಲ್ವಾ, ಮೈನಸ್ ಇಂಟಿಗ್ರಲ್ ಇದ್ರದ್ದು ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1, e ಪವರ್ -x ಎಂದು ಇಲ್ಲಿ ಮೈನಸ್ ಆಲ್ರೆಡಿ ಇರೋದ್ರಿಂದ ಪ್ಲಸ್ ಆಗುತ್ತೆ ಡಿ ಎಕ್ಸ್ ಪ್ಲಸ್ ಸಿ. ಈಗ y ಇಂಟು e ಪವರ್ -x ಮೈನಸ್ x ಇಂಟು e ಪವರ್ -x ಮೈನಸ್ e ಪವರ್ -x ಡಿವೈಡೆಡ್ ಬೈ -1 ಇತ್ತಲ್ಲ ಅದಕ್ಕೆ ಮೈನಸ್ ಬರುತ್ತೆ ಪ್ಲಸ್ ಸಿ. ಒಂದು ಕೆಲಸ ಮಾಡಿ, ಡಿವೈಡ್ ಬೈ e ಪವರ್ -x ಥ್ರೂ ಔಟ್. ಓಕೆ, ಸೊ ವಾಟ್ ವಿಲ್ ಗೆಟ್ y ಈಸ್ ಈಕ್ವಲ್ ಟು -x -1 ಪ್ಲಸ್ ಸಿ ಇಂಟು ಅದು ನ್ಯೂಮರೇಟ್ರಿಗೆ ಹೋದರೆ e ಪವರ್ x ಆಗುತ್ತೆ. ಕರೆಕ್ಟ್ ಇದೆಯಾ? ಏನು ಕೇಳಿದ್ದಾರೆ? ಪಾಸಿಂಗ್ ಥ್ರೂ ದಿ ಆರಿಜಿನ್. ಓಕೆ, ಇಟ್ ಈಸ್ ಗಿವನ್, ಅವ್ರು ಹೇಳಿದಾರೆ ತಾನೆ ಕರ್ವು ಆರಿಜಿನಿಂದ ಪಾಸ್ ಆಗ್ತಾ ಇದೆ ಆ್ಯಂಡ್ ಕರ್ವಿಂದ ಈಕ್ವೇಷನ್ ಫೈಂಡ್ ಮಾಡಬೇಕು ಅಂದರೆ ಕಾನ್ಸ್ಟೆಂಟ್ಸ್ ಇರೋಂಗಿಲ್ಲ ಅಲ್ಲಿ. ಸೊ ದೇರ್ ಫೋರ್ ಇದು ನಿಮಗೇನು ಸಿಕ್ಕಿದೆ ಅಲ್ಲ, ಯು ಹ್ಯಾವ್ ಟು ರೈಟ್ ಒನ್ ಲೈನ್, ಗಿವನ್ ದಟ್ ದ ಕರ್ವ್ ಪಾಸಸ್ ಥ್ರೂ ಆರಿಜಿನ್, ಅಲ್ಲಿ ಬರೀರಿ ಅದನ್ನು, ಪಾಸಸ್ ಥ್ರೂ ಆರಿಜಿನ್. ಓಕೆ, ದೆನ್ ವಾಟ್ ವಿಲ್ ಗೆಟ್ y ಈಸ್ ಈಕ್ವಲ್ ಟು ಪಾಸಸ್ ಥ್ರೂ ಆರಿಜಿನ್ ಅಂತಂದರೆ ಒಂದು ನೆನಪಿರಲಿ, ಸ್ಟ್ರೈಟ್ ಲೈನ್ಸ್ ಫಸ್ಟ್ ಪಿ ಯು ಸಿಯಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಏನಂತಂದರೆ ಒಂದು ಕರ್ವ್ ಮುಖಾಂತರ ಒಂದು ಪಾಯಿಂಟ್ ಪಾಸ್ ಆಗ್ತಾ ಇದೆ ಅಂದರೆ ಆ ಪಾಯಿಂಟ್ ಆ ಕರ್ವ್ ಮೇಲ್ಗಡೆ ಲೈ ಆಗ್ತಾ ಇದೆ, ಕರೆಕ್ಟಾ? ಆ್ಯಂಡ್ ಆ ಕರ್ವ್ ಮೇಲೆ ಲೈ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಆ ಕರ್ವಿಂದ ಒಂದು ಈಕ್ವೇಷನ್ ಏನಿರುತ್ತಲ್ಲ ಅದನ್ನು ಆ ಪಾಯಿಂಟ್ ಸ್ಯಾಟಿಸ್ಫೈ ಮಾಡಲೇಬೇಕು. ದೇರ್ಫೋರ್ ಆರಿಜಿನ್ ಕೂಡ ಸ್ಯಾಟಿಸ್ಫೈ ಮಾಡಲೇಬೇಕು. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 0 ನಾನಿಲ್ಲಿ ತಗೋಬೇಕಾಗುತ್ತೆ ಅಂತ ಅರ್ಥ. ಪ್ಲಸ್ ಸಿ ಇಂಟು e ಪವರ್ 0, e ಪವರ್ 0 ಈಸ್ 1, -1 ಆ ಕಡೆ ಹೋದರೆ +1, ದೇರ್ಫೋರ್ ಸಿ ವ್ಯಾಲ್ಯೂ ಎಷ್ಟು 1. ಕರೆಕ್ಟ್ ಇದೆಯಾ? ದೇರ್ಫೋರ್ ನಿಮ್ಮ ಈಕ್ವೇಷನ್ ಏನಾಗುತ್ತೆ? ಈ ಮೈನಸ್ ಇರೋ ಈ ಕಡೆ ತನ್ರಿ, ಫಸ್ಟ್ ಬರೀರ್ಬೇಕಿದ್ರೆ -x -1 ಪ್ಲಸ್ ಸಿ ವ್ಯಾಲ್ಯೂ ಇಸ್ 1 ಇಂಟು e ಪವರ್ x. ಓಕೆನಾ? ಓಕೆ, ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? y ಈ ಕಡೆ ಬಂದರೆ x ಪ್ಲಸ್ y ಪ್ಲಸ್ 1 ಈಸ್ ಈಕ್ವಲ್ ಟು e ಪವರ್ s. ದಿಸ್ ಈಸ್ ದ ವಾಟ್ ರಿಕ್ವೈರ್ಡ್ ಈಕ್ವೇಷನ್ ಆಫ್ ದಿ ಕರ್ವ್. ಅವ್ರು ಹೇಳಿದಾರಲ್ಲ ಆ ಕರ್ವಿಂದ ಈಕ್ವೇಷನ್ ಇದಾಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಮೇನ್ ಟಾಸ್ಕ್ ಇದ್ದಿದ್ದೇನು ಅಂತಂದರೆ ಇದು ಫೈಂಡ್ ಮಾಡೋದು ಒಂದು ಟಾಸ್ಕು, ಇನ್ನೂ ಒಂದು ಅವ್ರು ಈ ಪಾಯಿಂಟ್ ಕೊಟ್ಟಿದ್ದಾರಲ್ಲ ಈ ಲೈನ್ ಯೂಸ್ ಮಾಡಬೇಕು, ಇದು ಮೇನ್ ಕೀ ಪಾಯಿಂಟು. ಅರ್ಥ ಆಗ್ತಿದೆಯಾ? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 17. ಲೆಟ್ ಮಿ ಟೇಕ್ ದ ಶೀಟ್. ಕ್ವೆಶನ್ ನಂಬರ್ 17 ಏನು ಕೊಟ್ಟಿದ್ದಾರೆ ನೋಡಿ, ಫೈಂಡ್ ದ ಈಕ್ವೇಷನ್ ಆಫ್ ಎ ಕರ್ವ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್. ಈ ಸತಿ ಪಾಯಿಂಟ್ ಏನು ಕೊಟ್ಟರು 0,2 ಅವ್ರು ಕೊಟ್ಟಿದ್ದಾರೆ, ಅಂದರೆ ನಾನು ಯೂಸ್ ಮಾಡಬೇಕಾಗಿರೋದು x is equal to 0, y is equal to 2. ಗಿವನ್ ದಟ್ ದ ಸಮ್ ಆಫ್ ದಿ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್ ಆನ್ ದ ಕರ್ವ್ ಎಕ್ಸೀಡ್ಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ದಟ್ ಪಾಯಿಂಟ್ ಬೈ 5. ಮೀನಿಂಗ್ ಏನಿದ್ರದ್ದು? ಏನು ಮೀನಿಂಗ್ ಹೇಳಿ? ಅವ್ರು ಕೊಟ್ಟಿರೋದೇನು, ಈಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ಎನಿ ಪಾಯಿಂಟ್ ಅಂದರೆ ಆ ಪಾಯಿಂಟ್ ಕೊಟ್ಟಿದ್ದಾರೆ, ಲಾಸ್ಟಿಗೆ ಯೂಸ್ ಮಾಡಬೇಕು. ಗಿವನ್ ದಟ್ ಆದಮೇಲೆ ಕೊಟ್ಟಿದ್ದಾರೆ ಸಮ್ ಆಫ್ ದ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್, ಲೆಟ್ x, y ಬಿ ಎನಿ ಪಾಯಿಂಟ್, ಹೌದಾ? ಬರೀಬೇಕು ಅದನ್ನು. ಸೊ ಸಮ್ ಆಫ್ ದ ಕೋಆರ್ಡಿನೇಟ್ಸ್ ಅಂದರೆ x ಪ್ಲಸ್ ವೈ ಆನ್ ದ ಕರ್ವ್ ಎಕ್ಸೀಡ್ಸ್ ಅಂದರೆ ಈ ವ್ಯಾಲ್ಯೂ ಎಕ್ಸೀಡ್ ಆಗ್ತಾ ಇದೆ ಏನನ್ನ? ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇದೆಯಲ್ಲ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನಿದೆಯಲ್ಲ ಮೀನ್ಸ್ dy ಬೈ dx ಓನ್ಲಿ, ಇದನ್ನು ಎಕ್ಸೀಡ್ ಮಾಡ್ತಾ ಇದೆ. ಎಷ್ಟು? ಬೈ 5, ಅಂದರೆ ಎಷ್ಟು ಇರಬೇಕೋ ಅದಕ್ಕಿಂತ 5 ಜಾಸ್ತಿ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಈ ಈಕ್ವೇಷನ್ ಬರೆಯೋದು ಇಂಪಾರ್ಟೆಂಟ್ ಇದೆ, ರೈಟ್? ಈಗ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. dy ಬೈ dx, ಇಲ್ಲಿ y ಟರ್ಮ್ ಇರಬೇಕಲ್ಲ, ಈ ಕಡೆ ಬಂದರೆ -y ಇಸ್ ಈಕ್ವಲ್ ಟು ಆ ಎಕ್ಸ್ ಅಲ್ಲೇ ಇರಲಿ +5, ಈ ಕಡೆ ಬಂದರೆ x -5. ಅರ್ಥ ಆಯ್ತಲ್ಲ? ಫ್ರಮ್ ದಿಸ್ ಐ ಕ್ಯಾನ್ ಸೇ ವಾಟ್ ಈಸ್ ಅವರ್ p ವ್ಯಾಲ್ಯೂ -1, ವಾಟ್ ಈಸ್ ಅವರ್ q ವ್ಯಾಲ್ಯೂ x -5, ವಾಟ್ ಈಸ್ ಅವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e ಟು ದ ಪವರ್ ಆಫ್ -1
dx nothing but e power minus x. What's the solution then? Y into integrating factor is equal to integral q into integrating factor into dx plus c. Okay, so y into integrating factor e power minus x integral q ಅಂದ್ರೆ ಎಷ್ಟಪ್ಪ x minus 5 into e power minus x dx plus c. ಈಗ ಇಂಟಿಗ್ರೇಟ್ ಮಾಡಬೇಕು, ಬಟ್ ಸಪ್ರೇಟ್ ಮಾಡಿ ಫಸ್ಟ್ ಅದನ್ನು. x into e power minus x dx minus integral 5 e power minus x dx plus c. Now it becomes easy for you, right? Y into e power minus x by parts apply ಮಾಡಿದ್ರೆ first function into integration of e power minus x is minus e power minus x. Correct ಇದೆಯಾ? First function into integration of this minus integral of differentiation of x is 1. e power minus x ಇಂದ ಮತ್ತೆ ಮಾಡಿದ್ರೆ ಈ ಆಲ್ರೆಡಿ ಮೈನಸ್ ಇರೋದು ಪ್ಲಸ್ ಕನ್ವರ್ಟ್ ಆಗಿ ಇದಾಗುತ್ತೆ. ಮೈನಸ್ 5 ಇಂಟು ಇ ಪವರ್ ಮೈನಸ್ ಎಕ್ಸ್ ಮೈನಸ್ 1, therefore it becomes plus. Now y into e power minus x minus x into e power minus x ಇದ್ರದ್ದು ಮೈನಸ್ e power minus x plus 5 into e power minus x plus c. ಎಲ್ಲ ಕಡೆ e power minus x ಇರೋದ್ರಿಂದ ಡಿವೈಡ್ ದ ಹೋಲ್ ಇಕ್ವೇಷನ್. ದೆನ್ ವಾಟ್ ವಿಲ್ ಯು ಗೆಟ್? y is equal to minus x minus 1 plus 5 plus c into e power ಡಿನಾಮಿನೇಟರ್ ಮೈನಸ್ x ಇತ್ತಲ್ಲ, ಮೇಲ್ಗಡೆ ಹೋದರೆ ಪ್ಲಸ್ x ಆಗುತ್ತೆ. Now 5 minus 1 is 4, so x is equal to 4 minus x plus c into e power x. ಓಕೆನಾ? ಈಗ ನನ್ನ ಹತ್ರ ಕಂಡೀಷನ್ ಏನಿದೆ 0,2 ತಾನೆ. ಸೊ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 2. ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೇನು ಸಿಗುತ್ತೆ? ವೈ ವ್ಯಾಲ್ಯೂ ಎಷ್ಟು? 2 ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ವ್ಯಾಲ್ಯೂ 0 ಪ್ಲಸ್ ಸಿ ಇಂಟು ಇ ಪವರ್ 0. 4 ಈ ಕಡೆ ಬಂದರೆ 2 minus 4 is minus 2 is equal to c into e power 0 value. This value is 1. So c is equal to e power minus. Therefore required equation ನಮಗೆ ಏನು ಸಿಗುತ್ತೆ? y ಇದು ಈ ಕಡೆ ಬಂದರೆ ಪ್ಲಸ್ ಎಕ್ಸ್, 4 ಈ ಕಡೆ ಬಂದರೆ ಮೈನಸ್ 4 ಈಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಾಗಿದೆ, ಏನು? ಮೈನಸ್ 2 ಇ ಪವರ್ ಎಕ್ಸ್. ದಟ್ಸ್ ಇಟ್. ಅರ್ಥ ಆಯ್ತಲ್ಲ? ಸೊ ದಿಸ್ ಬಿಕಮ್ಸ್ ಯುವರ್ ವಾಟ್ ಡು ಯು ಸೇ minus 4 minus 2. Okay, right? So this becomes your final solution. That's it. ಹಂಗೆ ಇಟ್ಕೊಂಡಿದ್ರು ನಡೆಯುತ್ತೆ, ಹಿಂಗೆ ಮಾಡಿದ್ರು ನಡೆಯುತ್ತೆ. ದಿಸ್ ಇಸ್ ದ ಇಕ್ವೇಷನ್ ಆಫ್ ದ ಕರ್ವ್. ಅರ್ಥ ಆಯ್ತಲ್ಲ? ಏನು ಜಾಸ್ತಿ ಇಲ್ಲ, ಜಸ್ಟ್ ಸಾಲ್ವ್ ಮಾಡೋದಷ್ಟೇ ಇದೆ. ಸೊ ಫಾಸ್ಟಾಗಿ ಹೇಳಿರೋದು. ಬಟ್ ಯಾರಿಗಾದರೂ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅರ್ಥ ಆಯ್ತಲ್ಲ? ಓಕೆ, ರೈಟ್. ನೆಕ್ಸ್ಟ್ 2 questions ಆರ್ MCQ questions which you can easily do it, I guess. ಕರೆಕ್ಟಾಗಿ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಿದೆ ನೋಡಿ, ಕ್ವೆಶನ್ ನಂಬರ್ ಎಂತ ಇದು? 18. ಜಸ್ಟ್ ಅ ಮಿನಿಟ್, ಲೆಟ್ ಮೀ ಅಲೈನ್ ಇಟ್ ಪ್ರಾಪರ್ಲಿ. ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಇಲ್ಲಿ ನೋಡಿ ಏನಾಗುತ್ತಿದ್ದು, ಫಸ್ಟ್ ಆಫ್ ಆಲ್ ಕೋಎಫಿಷಿಯಂಟ್ 1 ಇರಬೇಕಾ? ನೀವೇ ಮಾಡಬೇಕಿದ್ದು. ನಾವು ಈಸಿ ಇದೆ. ಕೋಎಫಿಷಿಯಂಟ್ 1 ಇರಬೇಕು. ಇದು ಈ ಕಡೆ ನಾನೇನು ಮಾಡ್ತೀನಿ? ಡಿವೈಡ್ ಹೋಲ್ ಇಕ್ವೇಷನ್ ಅಂತ ಮೈನಸ್ ವೈ ಬೈ ಎಕ್ಸ್ ಮಾಡ್ತೀನಿ. ಕ್ಯೂ ಏನಾಗುತ್ತೆ ನನಗೆ ಬೇಕಾಗಿಲ್ಲ, ಯಾಕಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಪಿ ಅಷ್ಟೇ ಬೇಕು. ವಾಟ್ ಇಸ್ ಪಿ ವ್ಯಾಲ್ಯೂ? ಮೈನಸ್ 1 ಬೈ ಎಕ್ಸ್. ಹೌದಾ ಇಲ್ಲ? ಸೊ ಮೈನಸ್ 1 ಬೈ ಎಕ್ಸ್ ಅಂತ ಅಂದರೆ ಏನಾಗುತ್ತೆ ಅಲ್ಲಿ? ಮೈನಸ್ 1 ಬೈ ಎಕ್ಸ್. ಓಕೆ, ಎಲ್ಲೈತಪ್ಪ? ಮೈನಸ್ 1 ಬೈ ಎಕ್ಸ್. ಮೈನಸ್ 1 ಬೈ ಎಕ್ಸ್ ಅಂತ ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ವಾಟ್? ಇ ಟು ದ ಪವರ್ ಆಫ್ ಮೈನಸ್ 1 ಬೈ ಎಕ್ಸ್. ನಥಿಂಗ್ ಬಟ್ ಮೈನಸ್ ಲಾಗ್ ಎಕ್ಸ್. ನಥಿಂಗ್ ಬಟ್ ಲಾಗ್ ಎಕ್ಸ್ ಪವರ್ ಮೈನಸ್ 1. ದೇರ್ಫೋರ್ 1 ಬೈ ಎಕ್ಸ್. ದಿಸ್ ಇಸ್ ಸಿ ಇಸ್ ದ ಆನ್ಸರ್. ಓಕೆ, ಹೇಗೆ ಬರುತ್ತೆ ಅಂತ ಹೇಳ್ಕೊಡೋ ನೆಸೆಸಿಟಿ ಇಲ್ಲ ಅನ್ಕೊತೀನಿ. ಆಲ್ರೆಡಿ ಯಾವುದೋ ಇಕ್ವೇಷನಲ್ಲಿ ಬಂದೈತಿದು. ಓಕೆ, ನೆಕ್ಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇಲ್ಲೇನಾಗುತ್ತೆ? ಓಕೆ, ಇಲ್ಲಿ ಬಿ ಕೇರ್ಫುಲ್. ಇಲ್ಲಿ ನಿಮಗೆ ಕೊಟ್ಟಿರೋ ಇಕ್ವೇಷನ್ನು ಡಿ ಎಕ್ಸ್ ಬೈ ಡಿ ವೈ ಫಾರ್ಮ್ಯಾಟಲ್ಲಿದೆ. ಓಕೆನಾ? ಸೊ ಇದನ್ನು ಬೇಕಿದ್ರೆ ಸಾಲ್ವ್ ಮಾಡಿಬಿಡೋಣ, ಸುಮ್ಮನೆ ಕಷ್ಟ ಆಗುತ್ತೆ. ಜಸ್ಟ್ ಎ ಮಿನಿಟ್. ವೇರ್ ಇಸ್ ದ ಶೀಟ್? ನೋ ಶೀಟ್. ಸಿ ಇಯರ್ ಕ್ವೆಶನ್ ನಂಬರ್ 18 ಮಾಡ್ತೀನ ಅಂದ್ಕೊಂಡಿದ್ದೀನಿ, ಅಂದರೂ ಗೊತ್ತಾಗಲಿಲ್ಲ ಅಂದರೆ ನೋಡಿ ಏನಿದೆ? ಡಿ ವೈ ಬೈ ಡಿ ಎಕ್ಸು ಮೈನಸ್ ವೈ ಬೈ ಎಕ್ಸು, ಹೌದಲ್ವಾ? 2x² ಬೈ ಎಕ್ಸು. ಇದೇನಾರು ಆಗಿರಲಿ, ನಮಗೆ ಬೇಕಾಗಿಲ್ಲ. ಪಿ ವ್ಯಾಲ್ಯೂ ಮೈನಸ್ 1 ಬೈ ಎಕ್ಸು ಡಿ ಎಕ್ಸು. ಇದೇನಾಗುತ್ತೆ? ಇಂಟೆಗ್ರಲ್ಲು ಇ ಪವರ್ ಮೈನಸ್ ಲಾಗ್ ಎಕ್ಸ್ ಆಗುತ್ತೆ. ಈ ಮೈನಸ್ 1 ಈ ಕಡೆ ಕಳಿಸಿದ್ರೆ ಮೈನಸ್ 1, ಎಕ್ಸ್ಪೊನೆನ್ಷಿಯಲ್ ಲಾಗ್ ಕ್ಯಾನ್ಸಲ್ ಆಗಿ ಎಕ್ಸ್ ಪವರ್ ಮೈನಸ್ 1. ಇದು ಈಸಿ ಇದೆ, ಗೊತ್ತಾಗ್ಬಿಡುತ್ತೆ. ಓಕೆ, ಬಟ್ 19th ಬನ್ನಿ.
ಏನಿದೆ ನೋಡಿ 1 ಮೈನಸ್ ವೈ ಸ್ಕ್ವೇರ್ ಇಂಟು dx/dy ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಸ್ವಲ್ಪ ಹುಷಾರು. ಓಕೆ, y ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ವೈ. ಸೊ ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ನಮಗೆ ಗೊತ್ತಿದೆ, dx/dy ಪ್ಲಸ್ p ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ. ದಿಸ್ ಇಸ್ ಫಂಕ್ಷನ್ ಆಫ್ ವೈ. ಓಕೆ, ದೇರ್ಫಾರ್ ಎಕ್ಸ್ ಜೊತೆ ಇರೋದು ನಮಗೆ ಪಿ ಆಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಇದ್ರದ್ದು ಕೋಎಫಿಷಿಯಂಟ್ 1 ಇರಬೇಕಲ್ಲ. ಸೊ 1 ಮೈನಸ್ ವೈ ಸ್ಕ್ವೇರ್ನ ಫಸ್ಟ್ ಏನು ಮಾಡೋಣ, ಕ್ಯಾನ್ಸಲ್ ಔಟ್ ಮಾಡೋಣ. ಏನು ಮಾಡೋಣ, ಕ್ಯಾನ್ಸಲ್ ಔಟ್. ಹೇಗೆ ಮಾಡ್ತೀರಾ, ಡಿವೈಡ್ ಹೋಲ್ ಇಕ್ವೇಷನ್. ದೆನ್ ವಾಟ್ ವಿಲ್ ಯು ಗೆಟ್, dx/dy 1 ಮೈನಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ವೈ ಬೈ 1 ಮೈನಸ್ ವೈ ಸ್ಕ್ವೇರ್. ನಮಗೆ ಕ್ಯೂ ಪಾರ್ಟ್ ಬೇಕಾಗಿಲ್ಲ. ಓಕೆ, ಸೊ ಪಿ ವ್ಯಾಲ್ಯೂ ಏನಾಯಿತು, ಪಿ ಇಸ್ ಈಕ್ವಲ್ ಟು ವೈ ಬೈ 1 ಮೈನಸ್ ವೈ ಸ್ಕ್ವೇರ್. ಅರ್ಥ ಆಗ್ತಿದೆಯಾ, ಪಿ ಇಸ್ ಈಕ್ವಲ್ ಟು ದಿಸ್ ಮಚ್. ನೌ ಅಬ್ಸರ್ವ್ ಕ್ಲಿಯರ್ಲಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಅಂದರೆ ಇ ಪಿ ಡಿ ವೈ ವಿತ್ ರೆಸ್ಪೆಕ್ಟ್ ಟು ವೈ ಅಲ್ಲ. ಸೊ ಏನಾಗುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಪಿ, ಇಲ್ಲಿ ವೈ ಇದೆ, 1 ಮೈನಸ್ ವೈ ಸ್ಕ್ವೇರ್ ಇದೆ, ಡಿ ವೈ. ಅಬ್ಸರ್ವ್ ಮಾಡಿ, ಇಲ್ಲಿ ನನಗೆ 2 ಇದ್ದಿದ್ರೆ ಮೇಲ್ಗಡೆ -2 ಇದ್ದಿದ್ರೆ ಏನಾಗ್ತಾಯಿತ್ತು, ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗ್ತಾಯಿತ್ತು. ಅಲ್ಲಿಲ್ಲ. ಸೊ ನಾನೇನು ಮಾಡ್ತೀನಿ, ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ -2. ಈಗ -1/2 ಬಿಟ್ಟಾಕ್ರಿ. ಇದು ನೋಡ್ರಿ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸಾ. ದೇರ್ಫೋರ್ ಏನಾಯಿತು, e ಟು ದ ಪವರ್ ಆಫ್ -1/2 ಹಾಗೆ ಇರಲಿ. ಇಂಟೆಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಅಂದರೆ, ಇಂಟೆಗ್ರಲ್ ಅಲ್ಲ, ಬ್ರ್ಯಾಕೆಟ್, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ತಾನೆ. ಸೊ ಲಾಗ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಈಗ ಎಕ್ಸ್ಪೋನೆನ್ಷಿಯಲು ಲಾಗರಿದಮ್ ಕ್ಯಾನ್ಸಲ್ ಆಗಬೇಕಂದ್ರೆ ಇದು ಮೇಲೆ ಹೋಗ್ಬೇಕಾ ಇಲ್ಲಿ ಪವರಿಗೆ. ಸೊ ಏನಾಗುತ್ತೆ, e ಟು ದ ಪವರ್ ಆಫ್ ಲಾಗ್ 1 ಮೈನಸ್ ವೈ ಸ್ಕ್ವೇರ್ ಹೋಲ್ ಪವರ್ -1/2. ಸೊ ಕ್ಯಾನ್ಸಲ್ ಔಟ್ ಆದರೆ ಏನು ಉಳಿಯೋದು ನಿಮಗೆ ನೋಡಿ, 1 ಮೈನಸ್ ವೈ ಸ್ಕ್ವೇರ್ ಹೋಲ್ ಪವರ್ -1/2. ನಥಿಂಗ್ ಬಟ್ ಅದು ಡಿನಾಮಿನೇಟರ್ ಹೋದರೆ ಹೋಲ್ ಪವರ್ +1/2. 1/2 ಅಂದರೆ ರೂಟ್ ಆ್ಯಕ್ಚುಲಿ, ಹೌದಲ್ವಾ. ಸೊ ಏನಾಗುತ್ತೆ, 1/√1 ಮೈನಸ್ ವೈ ಸ್ಕ್ವೇರ್. 1/2 ಅಂದರೆ ಸ್ಕ್ವೇರ್ ರೂಟ್ ತಾನೆ. ಸೊ ದಿಸ್ ಈಸ್ ಯುವರ್ ಇಂಟಿಗ್ರೇಟಿಂಗ್. ಎಲ್ಲೈತಪ್ಪ ಆಪ್ಷನು, ಆಪ್ಷನ್ ಯಾವುದಪ್ಪ, ಎಲ್ಲೈತೆ, ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ, ಈಸಿ ಇದೆ, ಜಸ್ಟ್ ನೋಡೋಕೆ ಕಾಂಪ್ಲಿಕೇಟೆಡ್ ಅನಿಸ್ತಿದೆ ಅಷ್ಟೇ, ಬಿಟ್ಟರೆ ಏನೇನಿಲ್ಲ. ಆಲ್ ರೈಟ್, ಸೊ ದಿಸ್ ವಾಸ್ ಯುವರ್ ಸೊಲ್ಯೂಷನ್ ಟು ದ ಹೋಲ್ ಎಕ್ಸರ್ಸೈಸ್. ದ ಹೋಲ್ ಚಾಪ್ಟರ್ ಗೆಟ್ಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಬಂದುಬಿಟ್ಟು ಆದರೆ ಪ್ರಾಬಬಿಲಿಟಿ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಇನ್ನೇನೈತೆ, ಅದೊಂದೇ ಇರೋದು ಸೆಕೆಂಡ್ ಪಿ ಯು ಚಾಪ್ಟ್ರು. ಸೊ ಫಸ್ಟ್ ಪಿ ಯು ಪ್ರಾಬಿಲಿಟಿ ಮಾಡಿ ಸೆಕೆಂಡ್ ಪಿ ಯು ಪ್ರಾಬಿಲಿಟಿನ ಮಾಡ್ತೀನಿ. ಸೊ ದಟ್ ಬೇಸಿಕ್ಸ್ ಕನೆಕ್ಟ್ ಆಗಿಬಿಡುತ್ತೆ ಅಲ್ಲಿಗೆ. ಅರ್ಥ ಆಯ್ತಲ್ಲ. ಆ್ಯಂಡ್ ವಾಟ್ ಎಲ್ಸ್, ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ಹೇಳಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೂ ನಿಮ್ಮ ಒಪಿನಿಯನ್ ಹೇಳಿ, ಯಾಕೆ ಇಷ್ಟ ಆಗಲಿಲ್ಲ, ಏನು ಮಿಸ್ಟೇಕ್ಸ್ ಇದ್ವು, ಏನು ಲೂಪ್ ಹೋಲ್ಸ್ ಇದ್ದಾವೆ, ಮ್ಯಾಮ್ ಈ ಥರ ಅಲ್ಲ ಈ ಥರ ಮಾಡ್ಬೋದಿತ್ತು, ಆ ಥರ ಮಾಡ್ಬೋದು, ವಾಟ್ ಎವರ್ ಈಸ್ ಯುವರ್ ಒಪಿನಿಯನ್. ಓಕೆ, ಏನು ಪಾಸಿಟಿವ್ ಕಾಮೆಂಟೇ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ, ರೈಟ್. ಸೊ ನಿಮ್ದು ಏನು ಒಪಿನಿಯನ್ ಇದೆ ಅದನ್ನು ಕಾಮೆಂಟ್ ಸೆಕ್ಷನ್, ಬಟ್ ಕಾಮೆಂಟ್ ಮಾಡಿ, ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ದಟ್ ದ ವಿಡಿಯೋ ಗೆಟ್ಸ್ ರೆಕಮೆಂಡೆಡ್ ಟು ಅದರ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್. ವಿತೌಟ್ ಯು ಬೀಯಿಂಗ್ ಅವೇರ್, ಯು ಆರ್ ಹೆಲ್ಪಿಂಗ್ ಯುವರ್ ಅದರ್ ಫ್ರೆಂಡ್ಸ್. ಓಕೆನಾ. ಸೊ ಹಾಗಾಗಿ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ, ರೈಟ್. ಆ್ಯಂಡ್ ಇನ್ನೇನಾರು ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲಾದರೂ ಸಿಲ್ಲಿ ಮಿಸ್ಟೇಕ್ ಪ್ಲಸ್ ಮೈನಸ್ ಏನಾರು ಆಗಿದ್ದರೆ ಪ್ಲೀಸ್ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಐ ವಿಲ್ ರೆಕ್ಟಿಫೈ ಇಟ್. ಆ್ಯಂಡ್ ಅದು ಬೇರೆ ಸ್ಟೂಡೆಂಟ್ಸಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ಆ್ಯಂಡ್ ದೆನ್ ಇನ್ನೇನಿದೆ, ಓಕೆ, ಸೊ ದಟ್ಸ್ ಇಟ್ ಐ ಗೆಸ್. ಇನ್ನೇನು ಇಲ್ಲ, ಚಾಪ್ಟರ್ ಕಂಪ್ಲೀಟ್ಲಿ ಮುಗ್ದಿದೆ. ಎಲ್ಲ ಚಾಪ್ಟರ್ಸು ಅವೈಲೇಬಲ್ ಇದ್ದಾವೆ. ಪ್ಲೀಸ್ ಬೆನಿಫಿಟ್ ತೊಗೊಳ್ಳಿ, ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಳ್ಳಿ. ಮ್ಯಾಕ್ಸಿಮಮ್ ಬೆನಿಫಿಟ್ ಬೇರೆಯವ್ರಿಗೂ ಆಗಲಿ ಅನ್ನೋ ರೀತಿ ಹೆಲ್ಪ್ ಮಾಡಿ. ಓಕೆ, ಸೊ ದಟ್ಸ್ ಇಟ್. ಇನ್ನೇನಿದೆ, ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.